ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವನು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವನು ನೀನೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವನು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವನು ನೀನೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಬಲೋ ಅಪ್ಪ ನಾನಿನ್ನ ಕಾಣುವೆ, ತಂದೆಯು ನೀನೇ, ತಾಯಿಯು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ನಾನಿನ್ನ ಕಂದನಲ್ಲೋ. ಅಪ್ಪ ನಾನಿನ್ನ ಗಂಭೀರವಾಗಿ ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ. ಒಳ್ಳೆ ಕುರುಬನು ನೀನಲ್ಲವೇ, ಒಳ್ಳೆ ಕುರುಬನು ನೀನಲ್ಲವೇ, ನಾನಿನ್ನ ಕುರಿಮರಿಯೋ, ನಾನಿನ್ನ ಕುರಿಮರಿಯೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನೀವು ಕೇಳ್ತಿರ್ತಕ್ಕ ಈ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾ ಇದೆ ಎಂಬುದಾಗಿ ಅದರ ಕುರಿತು ಕೇಳಿರುವಾಗ ನನಗೆ ಅತ್ಯಂತ ಅದ್ಭುತವಾದಂಥ ಸಂತೋಷ ಸಮಾಧಾನ ಉಂಟಾಗ್ತದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ನಾವು ಅನೇಕ ಕಾರ್ಯಗಳು ನೋಡ್ತಿರುವಾಗ ನಮಗೆ ಅರ್ಥ ಆಗಲ್ಲ. ಆದರೆ ಕೆಲವು ವಿಷಯದಲ್ಲಿ ನಾವು ಗಮನಿಸೋಣ. ದೇವರು ಕೇಡು ಕೊಡತಕ್ಕಂಥವನು ಅಲ್ಲ ಅನ್ನತಕ್ಕಂಥ ನನ್ನ ಉದ್ದೇಶ. ಆದರೆ ಇಲ್ಲೇ ನಾವು ನೋಡ್ತೇನೆ, ಗಾಡ್ ಟೆಸ್ಟ್ಸ್, ದೇವರು ಪರೀಕ್ಷಿಸುತ್ತಾನೆ ಹೊರತು ಕೇಡು ಮಾಡೋದಕ್ಕಾಗಲ್ಲ. ದೇವರು ಪರೀಕ್ಷಿಸುತ್ತಾನೆ ನಮಗೆ ಕಡೆಗೆ ಮೇಲು ಮಾಡುವುದಕ್ಕೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲರೂ ಹೇಳ್ತಿರಲ್ಲ. ಅದಕ್ಕಾಗಿ ಕೇಡು ಮಾಡುವ ಉದ್ದೇಶ ದೇವರಿಗೆ ಎಷ್ಟು ಮಾತ್ರಕ್ಕಿಲ್ಲ. ಆದರೆ ಕೇಡು ಯಾವಾಗ ಆಗಿದೆ ಅಂದರೆ, ಮಾನವರಾಗಿರುವ ನಾವು, ಪ್ರೈಸ್ ದ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ಆಡಿಯೋ ಚೆಕ್ ಮಾಡ್ಕೊಳ್ಳಿ ನಂದು, ಐ ಆಮ್ ನಾಟ್ ಗೆಟಿಂಗ್ ಹಿಯರ್. ಸೊ ಆದ ಕಾರಣ ಮಾನವರಾಗಿರ್ತಕ್ಕಂಥ ನಾವು, ಆಮೇಲೆ ದೇವರು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸೊ ದೇವರು ನಿಮ್ಮ ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇಲ್ಲಿ ಸ್ವಲ್ಪ ಅದನ್ನು ಗಾಳಿ ಬಿಡ್ತೀರಿ, ಸ್ವಲ್ಪ ಸಿಗ್ನಲ್ಸ್ ಎಲ್ಲ ಬರ್ಲಿಕ್ಕೆ ಬಿಟ್ಕೊಡ್ತೀರಿ, ಮನುಷ್ಯ ಉಳಿಲಿಕ್ಕೆ ಸಹಾಯ ಮಾಡ್ತೀರಿ, ಸ್ವಲ್ಪ ಪಂಕನ ಹಚ್ತೀರಿ. ಪಾಪ ಉಳಿತಾರೆ ಪಾಪ, ನನಗೇನು ತೊಂದರೆ ಇಲ್ಲ. ವೈಟ್ 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 ಸ್ವಲ್ಪ ಓಪನ್ ನೋಡಿ, ಸ್ವಲ್ಪ. ಎಸ್, ಥ್ಯಾಂಕ್ ಯು. ಎಸ್, ಪಾಯಿಂಟ್ಸ್ ಕಡಿಮೆ ಮಾಡ್ಕೊಳ್ಳಿ. ಭಾಳ ಸಂತೋಷವಾಯ್ತು ನೀವೆಲ್ಲರೂ. ಗಾಡ್ ಟೆಸ್ಟ್ಸ್ ಬಟ್ ಟು ಡೂ ಗುಡ್ ಟು ಅಸ್. ದೇವರು ನಿನಗೆ ಮೇಲು ಮಾಡುವುದಕ್ಕಾಗಿ ಪರೀಕ್ಷಿಸ್ತಾನೆ ಹೊರತು ಕೇಡು ಮಾಡುವುದಕ್ಕಾಗಿ ಶೋಧಿಸುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಂಥ ಅದ್ಭುತವಾದಂಥ ಮಕ್ಕಳು, ಹಿರಿಯರು, ಕಿರಿಯರು ಹೇಗೆ ಕೂತಿದಾರಲ್ಲೇ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಭಾಳ ಎಲ್ಲ ಹೇಳ್ತೀರ ಹಲ್ಲೆಲೂಯಾ. ಮಿಕ್ಕಿದವರೆಲ್ಲ ಹೇಳ್ತೀರ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಬಹಳ ಸಂತೋಷವಾಗ್ತಾ ಇದೆ ನೀವೆಲ್ಲರೂ. ಇವತ್ತಿನ ಅದ್ಭುತವಾದಂಥ ಸಂದೇಶ ಏನಂದ್ರೆ, ದೇವರು ಪರೀಕ್ಷೆ, ದೇವರು ಹೇಗೆ ತನ್ನ ಜನರನ್ನು ಪರೀಕ್ಷಿಸುತ್ತಾನೆ. ಬಹಳ ಜನರು ಇದಕ್ಕಾಗಿ ಅಪಾರ್ಥ ಮಾಡಿಕೊಂಡಿದ್ದಾರೆ. ಅಪಾರ್ಥ ಅಂದ್ರೆ ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ಏನಂತ ತಿಳ್ಕೊಂಡು, ದೇವರು ಪರೀಕ್ಷೆ ಮಾಡುವ ವಿಧಾನ ಬೇರೆ ಇದೆ. ಆ ಪರೀಕ್ಷೆ ಇಲ್ಲಿ ಜನರಿಗೆ ಕೇಡಾಗುತ್ತದೆ ಅನ್ನತಕ್ಕಂಥ ನಂಬಿಕೆ ಇದೆ. ಆದರೆ ಬೈಬಲ್ ಪ್ರಕಾರವಾಗಿ
ಬೈಬಲ್ ಪ್ರಕಾರವಾಗಿ ಹಾಗೆ ಅಲ್ಲ, ಅದು ಕೇಡಾಗೋದಲ್ಲ. ದೇವರು ಮೇಲು ಮಾಡುವುದಕ್ಕಾಗಿ ನಮಗೇನು ಮಾಡ್ತಾನಂತೆ? ಒಳ್ಳೆಯದನ್ನು ಮೇಲು ಮಾಡೋದಕ್ಕಾಗಿ ನಮಗೆ ಆತನು ಪರೀಕ್ಷಿಸ್ತಾನೆ ಹೊರತು. ಅದಕ್ಕಾಗಿ ಬಹಳ ಜನರಿಗೆ ಇದರಿಂದ ಆಗಿರ್ತಕ್ಕಂಥ ಅಪಾರ್ಥವನ್ನು ನಾವು ಇವತ್ತು ಕ್ಲಿಯರ್ ಮಾಡಿಕೊಳ್ಳೋಣ. ತುಂಬ ಜನರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಈ ವಚನವನ್ನು ಓದಿಕೊಂಡು ಅಪಾರ್ಥ ಮಾಡಿಕೊಂಡು ಅನ್ಯರಿಗೂ ಅನೇಕರಿಗೂ ಅಪಾರ್ಥ ಆಗುವಂತೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಷ್ಟು ಸಂತೋಷವಾಗಿ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಚಿಂತೆ ಮಾಡದೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ, ಅದಕ್ಕಾಗಿ ಊಟ ಮಾಡಿದ್ರಿ, ಮತ್ತೇನು ತಿಂತಾ ಇಲ್ಲಕಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಸ್ವಲ್ಪ ನೋಡ್ಕೊಂಡು ನೀವೆಲ್ಲ, ಯಾಕಂದ್ರೆ ನಿಮ್ಮನ್ನು ನಾವು ನೋಡ್ತಾ ಇಲ್ಲ ಇದ್ದುಕೊಂಡು ನಮ್ಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಏನೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಸ್ ಮೈ ಲಾರ್ಡ್, ವೆರಿ ಗುಡ್. ಈಗ ಮತ್ತು ನಾನು ಅದನ್ನು ವಿಸ್ತಾರ ಮಾಡ್ತೇನೆ, ಡಿಫೈನ್ ಮಾಡ್ತೇನೆ. ಗಾಡ್ ಟೆಸ್ಟ್ಸ್ ಬಟ್ ನೆವರ್ ಟೆಂಪ್ಟ್ ಯು ಬೈ ಇವಿಲ್, ನೆವರ್ ಲೆಟ್ ಯು ಟು ಬಿ ಟೆಂಪ್ಟೆಡ್ ಅಬೌವ್ ಯುವರ್ ಲಿಮಿಟ್ಸ್. ಅಕಾರ್ಡಿಂಗ್ ಟು ಇಂಗ್ಲಿಷ್ ಐಡಿಯಾ. ಅಂದರೆ ದೇವರು ಪರೀಕ್ಷಿಸುತ್ತಾನೆ, ಆದರೆ ದೇವರು ಕೇಡಿನಿಂದ ನಿನ್ನನ್ನು ಶೋಧಿಸುವುದಿಲ್ಲ, ಅಥವಾ ಇಲ್ಲದೆ ನಿನ್ನ ಮಿತಿ, ನಿನ್ನ ಶಕ್ತಿಗೆ ಮೀರಿ ಬಂದಿರುವ ಶೋಧನೆ ಬರಲಿಕ್ಕೆ ನಿನಗೆ ಬಿಟ್ಟು ಕೊಡುವುದಿಲ್ಲ. ನಂಬಿಕಸ್ತನು ದೇವರು. ಇದು ವೆರಿ ಇಂಪಾರ್ಟೆಂಟ್ ಇದೆ ನಮಗೆ, ಯಾಕಂದ್ರೆ ಬೈಬಲಲ್ಲಿ ಇದೆ ಆ ಮಾತು. ಶೋಧನೆಯಲ್ಲಿ ಬಿದ್ದಿದೆ, ಸೈತಾನ ಶೋಧನೆ ಬಿದ್ದಿದೆ, ಆದರೆ ನಿನ್ನ ಶಕ್ತಿ ಮೀರುವಷ್ಟಕ್ಕೂ ಆ ಶೋಧನೆಯನ್ನು ಬಿಟ್ಟು ಕೊಡುವುದಿಲ್ಲ. ನೀನು ಹೋಗಿ ಬಿದ್ದರೂ ಕೂಡ. ಹಲ್ಲೆಲೂಯಾ. ನೀನು ಆ ಶೋಧನೆಯಲ್ಲಿ ಬಿದ್ದು ಅಲ್ಲಾಡ್ತಾ ಇದ್ದಿ, ಶೋಧನೆಯಲ್ಲಿ ಬಿದ್ದು ಕೇಡಿಗೆ ಪಾಲಾಗಿ ಅಲ್ಲಾಡ್ತಾ ಇದ್ದಿ, ಆದರೆ ನಿನ್ನ ಶಕ್ತಿ ಮೀರುವಷ್ಟಕ್ಕೂ ನಿನಗೆ ಶೋಧನೆ ಬರಬೇಕು. ಗಾಡ್ ಈಸ್ ಫೇತ್ಫುಲ್. ಹಿ ವಿಲ್ ನೆವರ್ ಲೆಟ್ ಯು ಟು ಬಿ ಟೆಂಪ್ಟೆಡ್ ಬೈ ಇವಿಲ್ ಅಬೌವ್ ಯುವರ್ ಲಿಮಿಟ್ಸ್, ಅಬೌವ್ ಯುವರ್ ಸ್ಟ್ರೆಂತ್, ಎನರ್ಜಿ, ಎಬಿಲಿಟಿ ಎಂಬುದಾಗಿ ನೋಡ್ತೇವೆ. ನಿಮ್ಮ ಶಕ್ತಿಗೆ ಮೀರಿ ಅದನ್ನೊಂದು ಹಾಡಲ್ಲಿ ಕೇಳ್ತೇವೆ. ಎಂತ ಹಾಡು? ನಿಮ್ಮ ದುಃಖ ಸಂತೋಷವಾಗುವುದು. ಹಲ್ಲೆಲೂಯಾ. ನಿಮ್ಮ ದುಃಖ ದಿನಗಳು ಸಮಾಪ್ತವಾದ. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು, ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು. ಸ್ವರಾಕ್ಷರ ಎಲ್ಲರೂ ಕೊಡಿ. ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ, ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಡೆದಿದ್ದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖ ಸಂತೋಷ, ನಿಮ್ಮ ದುಃಖವು ಸಂತೋಷವಾಗುವ. ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕೊರಗದಿರು ಮಗನೇ, ಕೊರಗದಿರು ಮಗಳೇ, ನಿಮ್ಮ ಯೇಸು ಕೈ ಬಿಡಲಾರ, ನಿಮ್ಮ ಯೇಸು ಕೈ ಬಿಡಲಾರ. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ಆದರೆ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿ ಅಂತ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಇವತ್ತು ಒಂದು ಟೆಕ್ಸ್ಟನ್ನು ಓದಿದ ಮೇಲೆ ನಾವು ಇನ್ನೂ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಯಾಕಂದರೆ ಭಾಳ ಜನರು ವಿಧವಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ ತಿಳ್ಕೊಂಡು, ದೇವರು ನಮಗೆ ರೋಗಗಳು, ಶಾಪದಿಂದ ಉಂಟಾಗತಕ್ಕಂಥ ಯಾವುದೇ ರೀತಿಯಾದಂಥ ಕೇಡುಗಳು ನಮಗೆ ಸಂಭವಿಸುವಾಗ ನಾವು ದೇವರು ನಮ್ಮನ್ನು ಈ ಕೇಡಿನಿಂದ ಪರೀಕ್ಷಿಸಿದಾಗ ನಮ್ಮ ವಿಶ್ವಾಸಕ್ಕಾಗಿ ಇಲ್ಲ.
ಅದು ನಾವು ಮಾಡಿರುವ ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತನೇ ನಮಗೆ ಕೇಡುಗಳು ಬರ್ತದೆ ಹೊರತು ದೇವರು ಕೇಡಿನಿಂದ ಪರೀಕ್ಷಿಸುವುದಿಲ್ಲ. ಓಕೆ, ಈಗ ದೇವರ ಪರೀಕ್ಷೆ ಹೇಗಿರ್ತದೆ ಎಂಬುದಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಯಾಕಂದ್ರೆ ನೀವು ಬಹಳ ಒಳ್ಳೆ ಜನರು, ಒಳ್ಳೆ ಆಸಕ್ತಿಯಿಂದ ಕೇಳತಕ್ಕಂಥವ್ರು, ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅದೇ ರೀತಿಯಿಂದ ಓದ್ತೀರಾ ಮಾತನ್ನು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ ನಾನು ಓದ್ಲಿಕ್ಕೆ ಹೇಳಿದ್ರೆ 2ನೇ ವಚನವನ್ನು ಓದ್ತೀರಿ ಬಹಳ ಜಾಗ್ರತೆಯಿಂದ. 2ನೇ ವಚನವನ್ನು, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯ ಪ್ರದೇಶದಲ್ಲಿ 40 ವರ್ಷ, ಈ 40 ವರ್ಷ ಅರಣ್ಯದಲ್ಲಿ ನಿನ್ನಗೆ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಹೌದೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ದೀನರಾಗಿ ಮಾಡಲಿಕ್ಕೆ ಯತ್ನಿಸಿದನು. ದೀನರಂದ್ರೆ ನಿಮ್ಮನ್ನು ದೀನರಾಗಿ ಮಾಡಿದನು ಅಂದ್ರೆ ತಗ್ಗಿಸಿಕೊಳ್ಳುವ. ಆಮೇಲೆ ನಿಮ್ಮ ಮನೋಭಾವಗಳನ್ನು ಈ ರೀತಿಯಲ್ಲಿ ಪರೀಕ್ಷಿಸಿದನು. ನೆನಪಿಗೆ ತಂದುಕೊಳ್ಳಿರಿ, ಮನುಷ್ಯನು ರೊಟ್ಟಿ ಮಾತ್ರದಿಂದಲ್ಲ ಬದುಕೋದು, ದೇವರ ಬಾಯಿಂದ ಹೊರಡತಕ್ಕಂಥ ಪ್ರತಿಯೊಂದು ಮಾತಿಂದಲೇ ಮನುಷ್ಯನು ಬದುಕಲು, ಬಾಳಲು, ಜೀವಿಸಲು ಸಾಧ್ಯ. ನಿಮಗೆ ತಿಳಿಯುವಂತೆ ಆತನು ಕರ್ತನು ನಿಮಗೆ ದೀನರಾಗಿ ಆಗುವಂತೆ, ಹಲೋ, ದೀನರಾಗಿ ಆಗುವಂತೆ ಹಸುವೆಯಿಂದ ನಿಮ್ಮನ್ನು ಪರೀಕ್ಷಿಸಿದನು. ಹಸು ಕೊಟ್ಟು ನೀರಡಿಕೆ ಮತ್ತು ಹಸುವೆಯಿಂದ ನಿಮ್ಮನ್ನು ಪರೀಕ್ಷಿಸಿದನು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಪರಲೋಕದ ಮನ್ನಾ ಎಂಬ ಆಹಾರವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನಿಮ್ಮ ಲಕ್ಷ ಬಿಟ್ಕೊಳ್ತೀರಿ, ಈ 40 ವರ್ಷ ನಿಮ್ಮ ಮೈ ಮೇಲಿರುವ ಬಟ್ಟೆ, ಉಡುಪು ಸವಿದು ಹೋಗಲಿಲ್ಲ, ನಿಮ್ಮ ಕಾಲುಗಳು ಬಾವುಗಳು ಬಂದಿಲ್ಲ, ನೀವು ಆರೋಗ್ಯವಾಗಿದ್ದೀರಿ, ನಿಮ್ಮ ವಸ್ತ್ರಗಳು ಚೆನ್ನಾಗಿದೆ, ನಿಮಗೆ ಹೊಟ್ಟೆಗೆ ಏನು ಕಡಿಮೆ ಮಾಡಿಲ್ಲ, ಇವೆಲ್ಲವನ್ನು ಕೊಡ್ತಾ, ಅಷ್ಟೇ ಅಲ್ಲದೆ ಘೋರ ಭಯಂಕರವಾದ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳಿವೆ. ಹಲೋ, ಕ್ರೂರ ಪ್ರಾಣಿಗಳಿವೆ, ಆದರೆ ಜನಸಮೂಹ ನೋಡಿ ಜನ ಬರೋದಿಲ್ಲ, ಅದು ಕ್ರೂರ ಪ್ರಾಣಿಗಳು ಬರೋದಿಲ್ಲ. ಆದರೆ ಸರ್ಪಗಳಿಂದ, ಚೋಳುಗಳಿಂದ ನಿನ್ನನ್ನು, ಅಂದ್ರೆ ಸರ್ಪಗಳು, ಚೋಳುಗಳು, ಬಹಳ ಡೇಂಜರಸ್ ಸರ್ಪಗಳು, ಚೋಳುಗಳಿದಾವಲ್ಲಿ ಅರಣ್ಯದಲ್ಲಿ, ಇವುಗಳಿಂದ ಕಾಪಾಡಿ. ಇಲ್ಲಿ ನೋಡ್ರಿ, ದೇವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಈ 40 ವರ್ಷ ನಿಮ್ಮನ್ನು ಈ ಬಹು ಭಯಂಕರವಾದಂತಹ ಕಾಡಿನಲ್ಲಿ, ಅಂದ್ರೆ ಐಗುಪ್ತ ದೇಶದಿಂದ ದೇವಜನರಾದ ಇಸ್ರಾಯೇಲ್ ಜನಾಂಗವನ್ನು ಕಾನಾನ್ ದೇಶಕ್ಕೆ, ಯಾವ ದೇಶಕ್ಕೆ? ವಾಗ್ದಾನ ಭೂಮಿಗೆ, ಹಾಲು ಜೇನು ಹರಿಯುವ ಸುಖ ಸಮೃದ್ಧಿ ಉಳ್ಳ ದೇಶಕ್ಕೆ ನಡೆಸೋದಕ್ಕಾಗಿ ಆತನು ಆ 40 ವರ್ಷ ನಡೆಸಿದ್ದ ವಿಧಾನವನ್ನು ಹೇಳ್ತಾನೆ. ಹೇಗೆ ನಿನ್ನನ್ನು ನಡೆಸಿದನೆಂಬುದಾಗಿ ನೆನಪು ಮಾಡಿಕೋ, ನಿನಗೆ ಕೇಡು ಮಾಡುವ ಉದ್ದೇಶ ಅದರೊಳಗೆಲ್ಲ ಆಗಿತ್ತಂತ ಹೇಳ್ತಾರೆ. ಈಗ ನಾವು ಬಹಳ ಇಂಪಾರ್ಟೆಂಟ್ ಇದೆ ನನ್ನ ಪ್ರಿಯ ಸಹೋದರರೇ, ಯಾಕಂದ್ರೆ ಇದನ್ನು ನಮ್ಮ ಪೂರ್ವಜರು ಅಥವಾ ನಾವು ಇದನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ. ದೇವರು ಪರೀಕ್ಷಿಸುವಾಗ ಕೇಡಿನಿಂದ, ರೋಗದಿಂದ ಪರೀಕ್ಷಿಸ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ದೇವರು ಕೇಡಿನಿಂದ, ರೋಗದಿಂದ ಪರೀಕ್ಷಿಸ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಪ್ರೈಸ್ ಲಾರ್ಡ್ ಜೀಸಸ್. ಕೇಡಿನಿಂದ, ರೋಗದಿಂದ, ಶಾಪಗಳಿಂದ ಪರೀಕ್ಷಿಸುವುದಿಲ್ಲ. ಮುಂದೆ ಈಗ ಇದೇ ಅಧ್ಯಾಯದಲ್ಲಿ ಕಂಟಿನ್ಯೂ ಮಾಡ್ತೀರಿ ಬ್ರದರ್, ಸಹೋದರಿ, ಬೇಗನೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ತೀರಿ. ಶೋಧನೆ ಹೆಂಗಿರ್ತದೆ ಬ್ರದರ್? ತಂದೆ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಕರ್ತನು ನಿಮಗೆ ತಿದ್ದುಪಡಿ ಮಾಡುತ್ತಾನೆ. ಈ ತರ್ಜುಮದಲ್ಲಿ, ನಿಮ್ಮ ತರ್ಜುಮದಲ್ಲಿ ಹೇಳಲಾಗಿದೆ ಹಾಗೆ ದೇವರು ನಿಮ್ಮನ್ನು ಶಿಕ್ಷೆ ಕೊಡುತ್ತಾನೆ ಎಂಬುದಾಗಿದೆ. ಆದರೆ ಒರಿಜಿನಲ್ ಟ್ರಾನ್ಸ್ಲೇಷನ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿಲ್ಲ. ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಆಗಿದೆ, ಹಿ ವಿಲ್ ಹಂಬಲ್ ಯು ಅಂಡ್ ಕರೆಕ್ಟ್ಸ್ ಯು. ನಿನ್ನನ್ನು ತಿದ್ದುತ್ತಾನೆ. ಇಂಗ್ಲಿಷ್ಲೆ ಚೇಸ್ಟೈನ್ಸ್, CHESTEN, ಚೇಸ್ಟನ್ಸ್ ಅಂದ್ರೆ ನಿನ್ನನ್ನು ತಿದ್ದುತ್ತಾನೆ. ತಂದೆ ಹೇಗೆ ತನ್ನ ಮಕ್ಕಳನ್ನು ತಪ್ಪಿರುವಾಗ ತಿದ್ದುತ್ತಾನೆ, ಹಾಗೆ ತಿದ್ದುತ್ತಾನೆ ಹೊರತು ರೋಗ, ಶಾಪ, ವ್ಯಾಧಿಗಳು, ದರಿದ್ರ, ಅಸಂಕಟ ಕೊಟ್ಟು ನಿನ್ನನ್ನು ಹಾಳು ಮಾಡೋದಕ್ಕಾಗಿ ಆತನ ಮಾಡೋದಿಲ್ಲ. ಅದೇ ದೇವರ ಶೋಧನೆ.
ದೇವರ ಪರೀಕ್ಷೆ ಹೇಗಿರ್ತದೆ ಅಂತ ಕ್ಲಿಯರ್ ಆಗಿ ಬರಲ್ಪಟ್ಟಿದೆ ಇಲ್ಲಿ. ಎಲ್ಲ ನನ್ನ ಬೈಬಲ್ ವಿದ್ವಾಂಸರು, ಪಂಡಿತರು ಮತ್ತು ನನಗಿಂತ ಹೆಚ್ಚು ತಿಳಿದವರು ಕೂಡ ಇವತ್ತು ಬಹಳ ದೊಡ್ಡ ದೊಡ್ಡ ಬೋಧಕರು ಕೂಡ ನನಗೆ ಕಲಿಸ್ಕೊಟ್ಟಿದ್ದನ್ನು ನಾನು ಕಲಿತು ನನಗೆ ಇದು ನಿಜವಾಗಲೂ ಬಹಳ ಸಂತೋಷವಾಗ್ತಾ ಇದೆ. ಇಂಥ ಒಂದು ಅದ್ಭುತವಾದ ದೇವರ ಮಾಡ್ತಕ್ಕಂಥ ಕೃತ್ಯಗಳನ್ನು ಪಾರ್ಥ ಮಾಡಿಕೊಂಡಿರುವ ನಮಗೆ ಒಂದು ಜ್ಞಾನೋದಯವಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ತಂದೆ ಹೇಗೆ ತನ್ನ ಮಕ್ಕಳನ್ನು ತಿದ್ದುಪಡಿ ಮಾಡುತ್ತಾನೋ, ನಿಮ್ಮಲ್ಲಿ ಏನಿದೆವ ಕಿಂಗ್ ಜೇಮ್ಸ್ ಅಲ್ಲಿ ಓದಮ್ಮ, ಮತ್ತೆ ಯಾವಂಗೆ ಒಬ್ಬನು ತನ್ನ ಮಗನನ್ನು ಶಿಕ್ಷಣ, ಈಗ ಹೇಳಿದ್ರೆ ಪರವಾಗಿಲ್ಲ, ಒಬ್ಬನು ತನ್ನ ಮಗನಿಗೆ ಶಿಕ್ಷಣ ಕೊಟ್ಟ ಪ್ರಕಾರವೇ ನಿನ್ನ ದೇವರಾದ ಕರ್ತನು ಕರುಣಾಮಯನು ನಿನ್ನನ್ನು ಶಿಕ್ಷಣ ಕೊಡುತ್ತಾನೆ. ಇದು ತಿದ್ದುಪಡಿ ಅಂದ್ರೆ. ಈಗ ನೋಡ್ರಿ, ಬಹಳ ಜನರು ದೇವರು ಎಂತ ಒಳ್ಳೆ ದೇವರು ಎಷ್ಟು ಸ್ಪಷ್ಟವಾಗಿ ಬರಲ್ಪಟ್ಟದಲ್ಲ ಬ್ರದರ್, ಬೈಬಲಲ್ಲಿ ಇದೆಯಲ್ಲ. ಮತ್ತೇನು ಮಾಡ್ತಾರೆ ಕೆಲವು ಜನ, ಇಲ್ಲ ಹಾಗೆಲ್ಲ ನೋಡಿಲಿ ಕಷ್ಟ. ಯಾಕಂದ್ರೆ ಬೇರೆ ತರ್ಜಮದಲ್ಲಿ ಕಷ್ಟಗಳನ್ನು ಕೊಟ್ಟು ಅಂತಿದೆ. ಇಲ್ಲಿ ಬೈಬಲ್ ಏನಿದೆ, ನಿನಗೆ ಹಸುವನ್ನು ಹುಟ್ಟಿಸಿ ನಿನ್ನನ್ನು ದೀನನಾಗಿ ಮಾಡಿದಾನೆಂಬುದಾಗಿ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಬೇಕು ನಾನು, ದಯಮಾಡಿ ಎಲ್ಲರೂ ಗಮನಿಸ್ತೀರಿ. ತಾಯಿ ತಂದೆ ಮಕ್ಕಳಿದ್ರು, ಮನೆಯಲ್ಲಿ ಬಹಳ ಕಷ್ಟ ಇತ್ತು. ಮಗ ಬಹಳ ಉಡಾಳ, ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ಅತಿ ತುಂಟನು, ಹಠಮಾರಿ, ಮೊಂಡು ಕನ್ನಡದಲ್ಲಿ ಮೊಂಡನು. ಅಷ್ಟೇ ಅಲ್ಲದೆ ಜಗಳಗಂಟಿ, ತಂದೆ ತಾಯಿಗಳ ಮಾತು ಕೇಳುವುದಿಲ್ಲ, ಶಾಲೆ ಸರಿಯಾಗಿ ಹೋಗುವುದಿಲ್ಲ, ಓದುವುದಿಲ್ಲ, ಮನೆ ಕೆಲಸ ಮಾಡುವುದಿಲ್ಲ. ಇಷ್ಟೆಲ್ಲ ವಾಂಡಿದ್ದಂಗಿದ್ದ ನಾವು. ವಾಂಡು ಅಂತ ಹೇಳ್ತಾರೆ ಹಿಂದಿ ಭಾಷೆಯಲ್ಲಿ. ಮೊಂಡಿದ್ದಂಗಿದೆ ನಾವು, ಮೊಂಡ್ರವನು, ಹಠಮಾರಿ, ಅವನು ಕೇಳುವುದಿಲ್ಲ ಅವನು ಅಂತ ಒಂದು ಮಗ. ಪಾಪ ತಂದೆ ಬಹಳ ಒಳ್ಳೆಯವರು. ತಾಯಿ ಅವನಿಗೆ ಎಷ್ಟು ಕಟ್ಟಿಗೆಯಿಂದ ಹೊಡೆದ್ರು, ಎಷ್ಟು ಬೆತ್ತಗಳು ಮುರಿದು ಹೋದ್ರು ಅವನು ಕೇಳೋದಿಲ್ಲ. ಹಿಂಗೆ ಒರೆಸ್ಕೋತಾನೆ ಹೋಗ್ಬಿಡ್ತಾನೆ. ನೋಡ್ತಾ ಇದ್ರಲ್ಲ ಈಗಿನ ಮಕ್ಕಳೆಲ್ಲ, ಹಿಂಗೆ ಒರೆಸ್ಕೋತಾನೆ ಓಡೋಗ್ತಾನೆ. ಆದರೆ ಎಷ್ಟೋ ದಿನಗಳಾಯಿತು, ದಿನ ಬರ್ತಾ ಅವನು ಸ್ವಲ್ಪ ದೊಡ್ಡವನಾಗಿದ್ದ, ಸ್ವಲ್ಪ 13 ವಯಸ್ಸಿಗೆ ಬಂದವು. ಅವಾಗ ತಾಯಿ ಹೊಡೆದು ಅವನು ಗದರಿಸಿ ತಿದ್ದುಪಡಿ ಮಾಡ್ತಾ ಇದ್ರೆ. ಬೆತ್ತ ಬೆದರಿಕೆ ಮಕ್ಕಳಿಗೆ ಜ್ಞಾನ ಅರ್ಥ ಆಗ್ತಾ ಇದೆ. 14 ವರ್ಷದೊಳಗೆ ಅವ್ರಿಗೆ ಬೆತ್ತದಿಂದ ಬೆದರಿಸಬಹುದು, 13 ವರ್ಷದೊಳಗೆ. ಅದಾದಮೇಲೆ ಬೆತ್ತದಿಂದ ಬೆದರಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಬೈಬಲ್ ನಾವು ನೋಡ್ತಾ ಇದ್ದೇವೆ. ಸೊ ಬೆತ್ತ ಬೆದರಿಕೆ ಮಕ್ಕಳಿಗೆ ಜ್ಞಾನ. 14 ವರ್ಷ ಆದಮೇಲೆ ಆ ತಾಯಿ ಅವನನ್ನು ಕಟ್ಟಿಗೆಯಿಂದ ಹೊಡಿಲಿಕ್ಕೆ ಹೋದ್ರು. ಆ ತಾಯಿ ಕಟ್ಟಿಗೆ ಹಿಡಿದ, ಅವನೇ ಕೈ ಹಿಡಿದ್ರೆ ಆ ತಾಯಿ ಅಳಗಾಡ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ತಾಯಿಗೆ ಇರೋದು ಅಷ್ಟೇ ಶಕ್ತಿ, ಹೆಣ್ಮಕ್ಳಿಗೆ. ಕಟ್ಟೆಗೆ ಹಿಡಿದ್ಬಿಟ್ರು. ನೀ ಏನು ನನಗೆ ಹೊಡಿತಿ ಅಂತೇಳಿ ದುಗಿಸಿರು. ಸೊ ದುಗಿಸ್ಕೊಡ್ಲಿ ಆ ತಾಯಿಗೆ ಗೊತ್ತಾಯ್ತು, ಇವನು ದೊಡ್ಡವನಾಗಿ ಬಿಟ್ಟಿದ್ದಾನೆ, ಇವನು ಮಾತು ಕೇಳೋದಿಲ್ಲ. ಹೌದಾ? ಏನಂತ ತರ್ಜಮತ್ರಿವ, ಇವನು ಮಾತು ಕೇಳೋದಿಲ್ಲ, ಇವನು ದಾರಿಗೆ ಹೇಳ್ತೀನಿ, ಇವನು ದಾರಿಗೆ ಬರೋದಿಲ್ಲ, ಇವನು ಭಾಳ ವಾಂಡಾಗಿಬಿಟ್ಟಿದ್ದಾನೆ ಅಂತೇಳಿ ಆ ತಾಯಿ ಎಷ್ಟು ಹೊಡೆದ್ರು, ಎಷ್ಟು ಬಡಿದ್ರು, ಎಷ್ಟು ಮನೆಯಿಂದ ಹೊರಗೆ ಹಾಕಿದ್ರು, ಏನು ಶಿಕ್ಷೆ ಕೊಟ್ಟರು ಕೂಡ ಅವನು ತಿದ್ದುಪಡಿ ಆಗ್ತಾ ಇಲ್ಲ ಆಗಿದ್ದ. ಏನಾಗ್ತಾ ಇಲ್ಲ, ಅವನಲ್ಲಿರ್ತಕ್ಕಂಥ ಮೊಂಡುತನ ಹೋಗ್ತಾ ಇಲ್ಲ, ತಿದ್ದುಪಡಿ ಆಗ್ತಾ ಇಲ್ಲ. ಆದರೆ ಅವರ ತಾಯಿಗೆ ಆ ಯಾವ ದೇವರ ಜ್ಞಾನ ಕೊಟ್ಟನೋ ಗೊತ್ತಿಲ್ಲ, ಅವ್ರ ತಾಯಿಗೆ ಒಂದು ಅರ್ಥ ಆಯಿತು. ಈ ಮೊಂಡು ಆಗಿರ್ತಕ್ಕಂಥ ಇವನಿಗೆ, ಈ ಹಠಮಾರಿಗಳಿಗೆ, ಈ ತಿರುಗಬಡಿಟಲು, ತಿರುಗಿ ಬೀಳೋರು, ಎಲ್ಲಿ ತಿಂತಾರೆ ಅವ್ರ ಮೇಲೇ ತಿರುಗಿ ಬೀಳ್ತಾರೆ, ಹಾಗೆ ತಿರುಗಿ ಬೀಳೋರು, ಈ ತಿರುಗಿ ಬೀಳೋ ಮಗನು ಯಾವಾಗ ದಾರಿಗೆ ಬರ್ತಾನೆ ಅಂತ ಹೇಳ್ಕೊಂಡು, ಪ್ರೈಸ್ ಲಾರ್ಡ್ ಜೀಸಸ್, ಅದನ್ನು ಕೂಡ ಓಪನ್ ಮಾಡಿಬಿಡ್ರಿ, ಬೇಗನೆ ಮಾಡಿಬಿಡ್ರಿ. ದೇವರನ್ನು ಪರೀಕ್ಷಿಸಿದಂಗೆ ನನ್ನನ್ನು ಕೂಡ ಪರೀಕ್ಷಿಸ್ತಾ ಇದ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಆದ ಕಾರಣ ಈ ಅದ್ಭುತವಾದಂಥ ಕಾರ್ಯ ನೋಡಿರುವಾಗ, ಬಹಳ ಗಂಭೀರವಾದಂಥ ಸ್ಥಿತಿಯನ್ನು ನೋಡಿರುವಾಗ, ಈಗ ಏನಾಯಿತು, ಆ ತಾಯಿಗೆ ಯಾರು ದೇವ್ರ ಜ್ಞಾನ ಕೊಟ್ಟರು ಗೊತ್ತಿಲ್ಲ. ಆ ತಾಯಿ ಏನು ಮಾಡಿದ್ಲು, ಆ ಮಗನು ವಾಂಡ್ ಆಗಿರ್ತಕ್ಕಂಥ ಮೊಂಡು ಮಗನಿಗೆ ಏನು ಮಾಡಿದ್ಲು ಗೊತ್ತಿದೆ, ಏನು ಮಾಡಿರ್ಬೋದು, ಹಾಗೇನೆ ವಿಷಯ ಮಾಡ್ಕೊಂಡು ನೋಡ್ರಿ, ಮಮ್ಮು ಬಂದ್ ಮಾಡಿಬಿಟ್ಲು. ಏನು ಬಂದ್ ಮಾಡಿಬಿಟ್ಲು? ಅನ್ನ ಬಂದ್ ಮಾಡಿಬಿಟ್ಲು. ಅನ್ನ ಬಂದ್ ಮಾಡಿ ಒಂದು ದಿವಸ ಆಯಿತು. ಒಂದು ದಿವಸ ಎಲ್ಲ ಹಾಗೆ ಹರಿಯಾಡ್ತಾ ತಿರುಗಾಡ್ತಾ ಹಾಗೆ ಹಿಂಗೆ ಮಾಡಿ ಹೋದ. ಅಜ್ಜಿ ಮನೆಗೆ ಹೋಗಿ ತಿಂದು ಬಂದ. ಅಜ್ಜಿ ಏನಂದ್ಲು, ಅಪ್ಪ ನಿಮ್ಮ ತಾಯಿ ಗೊತ್ತಾದ್ರೆ ನಮ್ಮನ್ನು ಹರಿದು ತಿಂತಾಳಪ್ಪ, ನಿಮ್ಮ ತಾಯಿ ಮೊದಲ ನೀನು ಭಾಳ ವಾಂಡದ, ನಿನ್ನನ್ನು ತಿದ್ದಾಕ ಇದನ್ನು ಮಾಡ್ತಾ ಇದ್ರೆ ನೀನು ಬಂದು ಇಲ್ಲಿ ತಿಂದು ಹೋಗ್ತಾ ಇದ್ದೀವಿ, ಹೇಳಕ್ಕೆ ಹೋಗ್ಬೇಡ, ನೀ ತಿಂದ ಮೇಲೆ ಸುಮ್ಮನೆ ಹೋಗಿ ಮಲ್ಕೋ ಅಂತ ಹೇಳ್ತಾರೆ. ಆದರೆ
ಈ ಮೊಂಡ ಹುಡುಗನು 2ನೇ ದಿವಸ ಆಯ್ತು, ಹಸು ಜಾಸ್ತಿ ಆಯ್ತು ಅವನಿಗೆ, ಹಸು ಜಾಸ್ತಿ ಆಯ್ತು. ಪ್ರೈಸ್ ಲಾರ್ಡ್ ಜೀಸಸ್. ಆದರೂ ಮತ್ತು ರಾತ್ರಿ ಹೋಗಿ ಅಜ್ಜಿ ಮನೆಗೆ ತಿಂದು ಬಂದ. 3 ದಿವಸ ಆಯ್ತು. ಒಂದು ಹೊತ್ತು ಊಟ ತಿಂದರೆ ಆಗ್ತದ. 3ನೇ ದಿನ ಪೂರಾ ಒಳಗಿರ್ತದಲ್ಲ ಶಕ್ತಿ, ಅಹಂಕಾರ, ಗರ್ವ, ಅದು ಎಲ್ಲಿಂದ ಬರ್ತದೆ? ಹೊಟ್ಟೆ ತುಂಬ ಊಟ ಇದ್ರೇ ಬರ್ತದೆ. ಹೊಡೆದ್ರು ಕೇಳಿದ್ರ. ಅವಾಗ ಹೊಟ್ಟೆಗೆ ಊಟ ಇಲ್ಲದಿರುವಾಗ ಎಲ್ಲ ನರಮಾಗಿ ಯವ್ವ ನೀ ಏನು ಹೇಳ್ತಿ ಅದು ಕೇಳ್ತೀನಿ, ನಂಗೆ ಊಟ ಹಾಕ ಅಂತೇಳಿ. ಯಾರು? ಆ ಮಗ, ಯವ್ವ ಊಟ ಹಾಕ. ಇಲ್ಲ, ನೀ ಮಾತು ಕೇಳಿದ್ರೆ ಇನ್ನು ಮುಂದೆ ತಪ್ಪು ಮಾಡಿದ್ರೆ ಇನ್ನು ಊಟನ ಬಂದ ನಿಂದ ಅಂತೇಳಿ. ಯವ್ವ ನೀ ಏನು ಹೇಳ್ತಿ ಅದು ಮಾಡ್ತೀನಿ, ನಂಗೆ ಊಟ ಬಂದ್ಬೇಡ, ಊಟ ಹಾಕಿ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ಈ ಹುಡುಗ ಎಷ್ಟು ಹೊಡೆದ್ರು ಬಳೆದ್ರು, ಬೀದಿಗೆ ತಗೊಂಡು ಮಾನಹರಾಜ ಮಾಡಿದ್ರು, ಎಲ್ಲರ ಮುಂದೆ ಬೇದ್ರು, ದಾರಿಗೆ ಬಂದಿಲ್ಲ ಅವನು. ಖಾಲಿ ಮಮ್ಮು ಬಂದ್ ಮಾಡಿದ ಕೂಡಲೇ 3 ದಿವಸ ಏಕ್ದಮ್ ಎಲ್ಲ ಈ ಅಹಂಕಾರ, ಈ ಮೈನಲ್ಲಿರ್ತದ ಶಕ್ತಿ, ಆ ಬಾಹುಬಲ ಅದೆಲ್ಲ ಇಳಿದು ಕೂಡಲೇ ಎಲ್ಲ ನರಮಾಗಿಬಿಟ್ಟವು. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ತಕ್ಕ ದಾರಿಗೆ ಬಂದಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಉದ್ಧಾರ ಆಗಿ ಏನೋ ಕೆಲಸ ಮಾಡ್ತಾ ಇದ್ದಾನೆ, ಸ್ವಲ್ಪ ಉದ್ಧಾರ ಕೆಲಸ ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ಲ. ಇಲ್ಲದಿದ್ದರೆ ಇವತ್ತು ಅವನು ಆ ಸ್ಥಿತಿಗೆ ಬರ್ತಿಲ್ಲಾಗಿದ್ದ. ಯಾರು? ಅವನ ಆ ಸ್ಥಿತಿಗೆ ಬರ್ತಿಲ್ಲಾಗಿದ್ದ. ಪ್ರೈಸ್ ಲಾರ್ಡ್ ಜೀಸಸ್. ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ಅವನನ್ನು ಒಂದು ಒಳ್ಳೆ ಹಂತಕ್ಕೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ಅವನಿಗೆ ಮಮ್ಮು ಬಂದ್ ಮಾಡಿದಕ್ಕಾಗಿ ಅವನು ಬಂದ. ಅದಕ್ಕೆ ಬೈಬಲ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಐ ಲವ್ ಟು ರೀಡ್ ದಿಸ್ ವರ್ಸ್. ಯಾಕಂದ್ರೆ ದೇವರು ತನ್ನ ಜನರನ್ನು ಹೇಗೆ ಪರೀಕ್ಷಿಸುತ್ತಾನೆ, ಶೋಧಿಸೋದಿಲ್ಲ, ಪರೀಕ್ಷಿಸ್ತಾನೆ. ಅದೇ ಧರ್ಮೋಪದೇಶ ಕಾಂಡ ನಾವೀಗ ಓದಿದ್ದೇವಲ್ಲ, ಅದೇ ನೋಡ್ರಿ 3ನೇ ವಚನ. He humbled you, allowed you to hunger and fed you with manna which you did not know, nor your father know, that he might make you known that the man shall not live by bread alone, but man lives by every word that proceeds from the mouth of the Lord. Praise the Lord Jesus. ಓದ್ತೀರಿ 3ನೇ ವಚನ. ನಿನ್ನನ್ನು ದೀನನಾಗಿ ಮಾಡೋದಕ್ಕಾಗಿ, ನಿನ್ನನ್ನು ದೀನನಾಗಿ ಮಾಡಿ ತಗ್ಗಿಸಿ, ನಿನ್ನ ಗರ್ವ ಅಹಂಕಾರವನ್ನು ತಿದ್ದುಪಡಿ ಮಾಡಿ, ಆತನು ಹಸಿಯುವಂತೆ ಮಾಡಿದನು. ಸಮಜಾನೆ? ಹಸಿಯುವಂತೆ ಮಾಡಿದನು ಅಂದ್ರೆ ಹಸಿಯುವಂತೆ ಅಂದ್ರೆ ಅಂತಾರೆ ಕನ್ನಡದಲ್ಲಿ ಅಲ್ಲಷ್ಟೇ ಹೇಳಿ. ನಂಗೆ ಅದೆಲ್ಲಿ ಬರ್ತಿದೆ? ಹಸಿಯುವಂತೆ. ಅದು ಯಾಕಂದ್ರೆ ಕನ್ನಡ ಶಬ್ದಗಳು ನನಗೆ ಬಹಳ ಚೆನ್ನಾಗಿ ಬರ್ತಾ ಇದೆ. ಹಸಿಯುವಂತೆ ಮಾಡಿ ಅಂದ್ರೆ ಯಾವಾಗ ಹಸಿಯುವಂತೆ ಆಗದನ್ನು ನೋಡಿದ್ರು, ಯಾವಾಗ ಅವನಿಗೆ ಹಸಿಯುವಂತೆ ಆಗಿದೆ ನೋಡ್ರಿ, ಆವಾಗ ಅವನು ಇಳಿತಾನೆ. ಅದಕ್ಕೆ ಅವನಲ್ಲಿ ದೀನತ್ವ ಬಂದಿದೆ. ಹಲೋ, ಎಲ್ಲರೂ ಹೇಳ್ತಿರಲ್ವ? ಈಗ ನಿಮ್ಮ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಿಂದ ವಾಗ್ದಾನ ದೇಶಕ್ಕೆ, ಹಾಲು ಜೇನು ಹರಿಯುವ ಸುಖ ಸಮೃದ್ಧಿ ಉಳ್ಳ ದೇಶಕ್ಕೆ ಹೋಗ್ಲಿಕ್ಕೆ ಎಷ್ಟು ದಿನಗಳು ಬೇಕಾಗಿತ್ತು? ಆಕ್ಚುಲಿ 11-15. ನೀವು ಎಷ್ಟು ದಿನಗಳು ಬೇಕಾಗುತ್ತೆ? 40 ದಿನ. ಆಕ್ಚುಲಿ ಓನ್ಲಿ 40 days. ಯಾಕಂದ್ರೆ 40 ದಿವಸದಲ್ಲಿ ಹೋಗಿ ಬಂದ್ರು ಅವ್ರು. ಯಾರು? ಗೂಢಾಚಾರಿಗಳು. ಅದಕ್ಕೆ ಹೋಗ್ಲಿಕ್ಕೆ ಖಾಲಿ 40 ದಿವಸ ಮಾತ್ರ ಅಷ್ಟೇ ಬೇಕು ಅವ್ರಿಗೆ. ಆದ್ರೆ ಅವ್ರಿಗೆ 40 ವರ್ಷ ಕಾಲ ಅವರು ಎಲ್ಲಿ ಅಳಿದ್ರು? ಅರಣ್ಯದಲ್ಲಿ. ಘನಘೋರ ಕ್ರೂರ ಬಹುಭಯಂಕರವಾದಂಥ ಅರಣ್ಯದಲ್ಲಿ ಅಳಿದ್ರು. ಯಾಕೆ ಕೇಳಿದ್ರಂದ್ರೆ ಅವರಲ್ಲಿ ದೀನತ್ವ, ನಮ್ರತೆ, ತಗ್ಗಿಸುವಿಕೆ ಬರಬೇಕೆಂಬುದಾಗಿ. ಎಲ್ಲರೂ ಹೇಳ್ತಿರಲ್ವ? ಇದುವರೆಗೂ ನಾನು ಗಮನಿಸೋದು ಹಿಸ್ಟ್ರಿನಲ್ಲಿ, ಇತಿಹಾಸದಲ್ಲಿ ಪ್ರತಿಯೊಬ್ಬನು ಕಡಿಮೆ ಮಾಡಿಕೊಡೋದನ್ನು, ಪ್ರತಿಯೊಬ್ಬನು ತನ್ನ ಮನೆ ಹಾಳು ಮಾಡಿಕೊಂಡಿದ್ದು, ಸ್ತ್ರೀ ಹೆಂಡತಿ ತನ್ನ ಕುಟುಂಬವನ್ನು ಹಾಳು ಮಾಡಿಕೊಂಡಿದ್ದು, ಒಂದು ಲೇಬರ್ ಕೆಲಸಗಾರನು ತನ್ನ ಕೆಲಸದಿಂದ ತೆಗೆದು ಹಾಕಲ್ಪಟ್ಟಿದ್ದಕ್ಕೂ ಬಹಳಷ್ಟು ಕಾರಣಗಳಿದೆ. ಆದರೆ ಒಂದು ಮೇಜರ್ ಕಾರಣ ಏನಂದ್ರೆ ತಗ್ಗಿಸುವಿಕೆ ಇಲ್ಲದ ಕಾರಣದಿಂದಲೇ. ಏನಿಲ್ಲ? ದೀನತ್ವ ಇಲ್ಲ. ಅಂದ್ರೆ ಏನು? ನಮ್ರತೆ ಇಲ್ಲ, ತಗ್ಗಿಸುವಿಕಿಲ್ಲ. ಅದಕ್ಕೆ ಹೇಳ್ತಾನೆ, ನೀನು ದೀನನಾಗೋದಕ್ಕಾಗಿ ನಿನ್ನನ್ನು ಹಸಿಯುವಂತೆ ಏನ್ ಮಾಡಿದ್ದೇನೆ? ಹಸುವಿನಂತೆ. ಅದಕ್ಕೆ ಹಸಿವಿನಂತೆ. ನೋಡ್ರಪ್ಪ, ಶಬ್ದ ಹೇಳ್ರಿ ನಂಗೆ.
ಹಸಿಯುವಂತೆ ದಟ್ಸ್ ಕರೆಕ್ಟ್ ವರ್ಡ್. ಹಸಿಯುವಂತೆ ನೀನು ಅಂದ್ರೆ ಯಾವಾಗ ನಿನಗೆ ಹಸಿವೆ ಆಯ್ತೋ ಆವಾಗ ನೀನು ದೀನನಾಗ್ತಿ. ಸೊ ಅದಕ್ಕೆ ಇಸ್ರಾಯೇಲ್ ಜನಾಂಗಕ್ಕೆ ಬೇರೆ ಯಾವುದರಿಂದ ಪರೀಕ್ಷಿಸಿಲ್ಲ. ದೇವರ ಪರೀಕ್ಷೆ ಏನಂದ್ರೆ ಎದಕ್ಕಾಗಿ ಪರೀಕ್ಷಿಸ್ತಾನಂದ್ರೆ ಇವರು ನನ್ನ ಆಜ್ಞೆಗಳನ್ನು ಅನುಸರಿಸುತ್ತಾರೋ ಇಲ್ಲೋ ಎಂಬುದಾಗಿ ಅವರನ್ನು ಹಸಿಯುವಂತೆ ಮಾಡಿ, ಅವರನ್ನು ದೀನರಾಗಿ ಮಾಡಿ ದೇವರ ವಾಕ್ಯಕ್ಕೆ ವಿಧೇಯರಾಗುವಂತೆ ಮಾಡಿದ್ದಾನೆ. ಎಷ್ಟರವರೆಗೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅವರೊಳಗಿರ್ತಕ್ಕಂಥ ಅಹಂಭಾವನೆ, ಈಗೋ, ರುಬಾಬು, ಗರ್ವ, ಅಹಂಕಾರ ಇಳಿದು ಬರಲಿಲ್ಲವೋ ಅಷ್ಟು ಒಳಗೆ ಅವರ ಅರಣ್ಯದಲ್ಲಿ ಅಳಿತಾ ಇದ್ದರು. ಅಳಿತಾ ಇರುವಾಗಲೂ ದೇವರವ್ರಿಗೆ ಕೇಡಾಗದಂತೆನೆ ಪರೀಕ್ಷಿಸ್ತಾ ಇದ್ದ. ನೋಡ್ರಿ ಹೆಂಗಿದೆ ಅದ್ರೊಳಗೆ. ವಾಟ್ ಅ ವಂಡರ್ಫುಲ್. ರಿಮೆಂಬರ್ ದಟ್ ಯುವರ್ ಲಾರ್ಡ್ ಲೆಡ್ ಯು ಇನ್ ದ ವಿಲ್ಡರ್ನೆಸ್. ವಾಟ್ ಅ ವಿಲ್ಡರ್ನೆಸ್? ವಾಟ್ ಕೈಂಡ್ ಆಫ್ ವಿಲ್ಡರ್ನೆಸ್ ಡೂ ಯು ನೋ? ವಿ ಡೋಂಟ್ ನೋ ಇಂಗ್ಲಿಷ್. ಪ್ರೈಸ್ ಲಾರ್ಡ್ ಜೀಸಸ್. ಎಂಥ ರೀತಿಯಾದಂಥ ಅರಣ್ಯದಲ್ಲಿ ನಿಮ್ಮ ನಡೆಸಿದ್ರೆ ಗೊತ್ತಿದೆ? ಇಂಟ್ರೆಸ್ಟಿಂಗ್ ಇದೆ ಭಾಳ. ಐ ಲವ್ ದಿಸ್ ವರ್ಡ್ಸ್. ಯಾಕಂದ್ರೆ ಬೈಬಲ್ನಲ್ಲಿರುವ ಪದಗಳು, ರಹಸ್ಯಗಳು ನಾವು ಎಷ್ಟೋ ಸಾರಿ ಓದಿರ್ತೇವೆ. ಆ ಅರಣ್ಯದಲ್ಲಿ ಕೂಡ ನಿಮ್ಮನ್ನು ಸೇಫ್ ಆಗಿ ನಡೆಸಿದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸುರಕ್ಷಿತವಾಗಿ ನಡೆಸಿದ್ದಾನೆ. ಅಲ್ಲಿ ನೋಡ್ರಿ ಎಷ್ಟು ಓದ್ತಿರಮ್ಮ, ಬನ್ನಿ ಅದಿರ ನೀವೆಲ್ಲರೂ ನನ್ನ ಜೊತೆಲಿ, ಹಾಗಾದ್ರೆ ಬರ್ತೀರಿ. ಇಲ್ಲಿ ನಿಮ್ಮನ್ನು ಓದ್ಲಿಕ್ಕೆ ನೋಡ್ರಿ ಎಂತ ಅರಣ್ಯ ಎಂಬುದಾಗಿ ಹೇಳ್ತಾನೆ. 15ನೇ ವಚನ, ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 15ನೇ ವಚನ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಇಂಥ ಒಂದು ಘನಘೋರ, ಇಂಗ್ಲಿಷಲ್ಲಿ ನಾನು ಹೇಳಿ ಕನ್ನಡದಲ್ಲಿ ಓದಿದ್ರೆ ಬಹಳ ಬೇಗನೆ ಓದಿದ್ರೆ ನಿಮ್ಮ ಉಪಕಾರ ನನ್ನ ಜೀವನದಲ್ಲಿ ಮರೆತು ಹೋಗುದಿಲ್ಲ. ಅಗ್ನಿ ಸರ್ಪಗಳು, ಚೇಳುಗಳು, ಬರವು ಅಂದ್ರೆ ಬರಡು ಭೂಮಿ, ಬರವು ಅಂದ್ರೆ ಮರಳು ಇರತಕ್ಕಂತ ನೀರಿಲ್ಲದ ಭೂಮಿಯಲ್ಲಿ ಆ ದೊಡ್ಡ ಎಂತಕ್ಕಂದ್ರವಾದ ಭಯಂಕರ ವಿಲ್ಡರ್ನೆಸ್ ಅಂದ್ರೆ ಮಾಮೂಲಿ ಅಲ್ರಿ. ವಿಲ್ಡರ್ನೆಸ್ ಅಂದ್ರೆ ಕ್ರೂರ ಪ್ರಾಣಿಗಳು ವಾಸ ಮಾಡ್ತಕ್ಕಂಥ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮತ್ತೆ ಕೊಡ್ತಾನೆ ಟೆರಿಬಲ್ ವಿಲ್ಡರ್ನೆಸ್, ನಾಟ್ ಆರ್ಡಿನರಿ ವಿಲ್ಡರ್ನೆಸ್. ಬಹು ಭಯಂಕರವಾದ ಅರಣ್ಯದಲ್ಲಿ ನಿನ್ನನ್ನು ನಡೆಸಿದಂತ ಬಿಳಿ ಕಲ್ಲಿನ ಬಂಡೆ ಒಳಗಿಂದ ನಿನಗೆ ನೀರು ಬರಮಾಡಿದ್ದನ್ನು ಬರಮಾಡಿದ್ದಂತ ನಿನ್ನನ್ನು ಅಂದ್ರೆ ನಿನ್ನನ್ನು ದೀನನಾಗಿ ಮಾಡಿ, ಕುಂದಿಸಿ ಅಂದ್ರೆ ನಿನ್ನನ್ನು ತಗ್ಗಿಸಿ, ಅರ್ಥ ಆಯ್ತಾ? ಪರೀಕ್ಷಿಸಿ, ಶೋಧಿಸು ಅನ್ನೋದ್ರ ನಿನ್ನನ್ನು ಪರೀಕ್ಷಿಸಿ, ಕಡೆಗೆ ಅಂಡರ್ಲೈನ್ ಮಾಡಿ, ಕಡೆಗೆ ನಿನಗೆ ಒಳ್ಳೆಯದನ್ನು ಕೇಡು ಮಾಡುವಂತೆ ಅಲ್ರಿ. ದೇವರ ಪರೀಕ್ಷೆಯಲ್ಲಿ ಕಡೆಗೆ ಏನ್ ಬರ್ತದ್ರಿ? ಒಳ್ಳೆಯದೇ ಬರ್ತದೆ. ದೇವರು ಪರೀಕ್ಷಿಸಿದ್ರೆ ನಮ್ಗೆ ಏನ್ ಬರ್ತದೆ? ಎರಡೊಂದು ಬೈಬಲ್ ಎಷ್ಟು ಸರಿ ಇದೆ ನೋಡ್ರಿ. ಎಷ್ಟು ಇದು ಬಹಳ ಜಗದಲ್ಲಿ ಬೇರೆ ಬೇರೆ ವಿಧದಲ್ಲಿದೆ. ಕಡೆಗೆ ನಿನ್ನನ್ನು ಪರೀಕ್ಷಿಸಿದ್ದು ಯಾಕೆಂದ್ರೆ ನಿನಗೆ ಕೇಡು ಮಾಡೋದಕ್ಕಾಗಲ್ಲ. ದೇವರ ಪರೀಕ್ಷೆಯಲ್ಲಿ ದೀನತ್ವ ಬರುವಂತೆ, ತಗ್ಗಿಸುವಿಕೆ ಬರುವಂತೆ, ಅದರ ಮೂಲಕವಾಗಿ ನಿನಗೇನು ಉಂಟಾಗ್ತದೆ? ಮೇಲು. ಎಷ್ಟರವರೆಗೆ ನಿನಗೆ ಈಗೋ, ಅಹಂಕಾರ, ಗರ್ವ, ಜಂಬ ಇರ್ತದೆ ಅಷ್ಟುವರೆಗೆ ನೀನು ಎಷ್ಟು ಮೇಲೆ ಬರಲು ಪ್ರಯತ್ನ ಮಾಡು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವಿನ್ನೂ ಪತನವೇ ಆಗ್ತಿರೋ ಹೊರತು ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಇದು ಇವತ್ತಿಗೂ ನಡೀತಾ ಇದೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಹಸಿಯುವಂತೆ. ಯಾಕಂದ್ರೆ ಹಸಿಯುವಂತೆ ಮಾಡಿರುವಾಗಲೇ ಆ ಮನುಷ್ಯನ ಒಳಗಿರ್ತಕ್ಕಂಥ ಪೊಗರು, ಒಳಗಿರ್ತಕ್ಕಂಥ ಆ ಒಂದು ಗರ್ವ, ಅಹಂಕಾರ, ಅವನ ಮೈನಲ್ಲಿರ್ತಕ್ಕಂಥ ಆ ಕೊಬ್ಬಿನ ಅಂಶ, ಅದು ಅವನನ್ನು ಕೇಳದಂತೆ ಮಾಡ್ತದೆ. ಎಷ್ಟು ಹೊಡೆದ್ರು ಅವನು ಕೇಳೋದಿಲ್ಲ ಅಂತ ಹೇಳ್ತದೆ. ಆದರೆ ಅನ್ನ ಪನ್ನ ಬಂದ್ ಮಾಡಿದ ಕೂಡಲೇ ಅವ್ವ ನೀ ಏನು ಹೇಳಿದ್ರು ಕೇಳ್ತೀನಿ, ನಂಗೆ ಊಟ ಹಾಕ ಅಂತ ಹೇಳಿದ್ರು. ಆದರೆ ತಂದೆ ಹೇಗೆ ಮಕ್ಕಳನ್ನು ತಿದ್ದುತ್ತಾನೋ, ಶಿಕ್ಷಣ ಕೊಡುತ್ತಾನೋ, ಹಾಗೆ ದೇವರು ನಮಗೆ ಶಿಕ್ಷಣ ಕೊಡ್ತಾನೆ. ಕಂಪ್ಲೀಟ್ ಈ ಧರ್ಮೋಪದೇಶಕಾಂಡ 8ನೇ ವಚನ ಅಧ್ಯಾಯದಲ್ಲಿ ನಾವು ಓದ್ಕೊಳ್ಬೋದು. ಒಂದೊಂದಾಗಿ ಎಷ್ಟು ಅದ್ಭುತವಾಗಿ ಬರಲ್ಪಟ್ಟಿದೆ. ಮತ್ತು ಒಂದು ಕಾರ್ಯ ತಿಳಿಸಬೇಕು, ಇಲ್ಲಿ ಟೆರಿಬಲ್, ಬಹು ಭಯಂಕರವಾದ ತಾಪಸರ್ಪಗಳು, ಚೋಳುಗಳು ಇರತಕ್ಕಂಥ ಬಹು ಭಯಂಕರವಾದ ಅರಣ್ಯದಿಂದ ನಿಮ್ಮನ್ನು ನಡೆಸಿದ್ದ ವಿಧಾನವನ್ನು ನೋಡಿದ್ರ ನೆನಪು ಮಾಡಿಕೊಳ್ಳ. ಅಂದ್ರೆ ಅರ್ಥ ಏನು? ದೇವರು ಅರಣ್ಯದಲ್ಲಿ ಬರ್ತಾ ಇರುವಾಗ ಅವ್ರಿಗೆ ಚೋಳು ಸರ್ಪಗಳು ಕಚ್ಚದಂತೆ, ಅವ್ರಿಗೆ ಯಾವ ಕ್ರೂರ ಪ್ರಾಣಿಗಳು ಮುಟ್ಟದಂತೆ ನಾನು ಕಾಪಾಡ್ತಾ, ನೆರಳಿನಲ್ಲಿ ಹಗಲಿನಲ್ಲಿ ಮೇಘಸ್ತಂಭ ಆಗಿ ನಿಮ್ಮ ತಲೆ ಮೇಲೆ ನೆರಳಾಗಿ, ರಾತ್ರಿಯಲ್ಲಿ ದೀಪಸ್ತಂಭ ಆಗಿ ನಿಮ್ಮ ತಲೆ ಮೇಲೆ ಇದ್ದುಕೊಂಡು ನಿಮ್ಮನ್ನು ನಡೆಸ್ತಾ ಇದ್ದೆ. ಅದು ನಡೆಸಿದ್ದ ವಿಧಿಯನ್ನು ನೋಡಿದೀಯಾ? ಪ್ರೊಸೀಜರ್ ನೋಡಿದ? ನಾನು ನಿಮಗೆ ಕೇಡು ಮಾಡುವುದಾಗಿ ನಡೆಸಿಲ್ಲ ನಿಮ್ಮನ್ನು. 40 ವರ್ಷ ಲೇಟ್ ಆಗಲಿಕ್ಕೆ ಕಾರಣ ಏನಂದ್ರೆ
ನಮ್ಮಲ್ಲಿರ್ತಕ್ಕಂಥ ಗರ್ವ ಅಹಂಕಾರ ಇದು ಹೆಂಗಿರ್ತದೆ ಅಂತ ಹೇಳಿದ್ರೆ, ಗರ್ವ ಅಹಂಕಾರ. ಒಂದು ಮನೆಗೆ ಒಂದು ಸೊಸೆಯನ್ನು, ಒಂದು ಮಗಳನ್ನು ಕೊಟ್ಟಿದ್ದಾರೆ ಅಂತ ಮದುವೆ ಮಾಡಿಸಿ. ಕೊಟ್ಟಿದ ಕೂಡಲೇ ಆ ಮನೆಯಲ್ಲಿ ಮದುವೆ ಆಗ್ಲಿಕ್ಕೆ ಮುಂಚೆ ಪ್ರೀತಿ ಗೀತಿ ಮಾಡ್ಕೊಂಡು ಭಾಳ ಚೆನ್ನಾಗಿ ಪ್ರೀತಿ, ಅಯ್ಯೋ ಎಂಥ ಪ್ರೀತಿ ಅಂದ್ರೆ ನೀ ಇಲ್ಲದ್ರೆ ನಾ ಇರುದಿಲ್ಲ, ನಾ ಇಲ್ಲದ್ರೆ ನೀ ಇರುದಿಲ್ಲ ಅಂತೇಳಿ ಪ್ರೀತಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರು. ಮದುವೆ ತೂ ನೈತೋ ಮೈ ನೈ ಜೀ ಸಿಕ್ತ ಅಂತೇಳಿ, ಮತ್ತು ಅವಳು ತೂ ನೈತೋ ಮೈತೋ ಜಿಂದ ಮೇಲೆ ಶ್ವಾಸ ಬಿ ಆತಿ ಪೂರ ಖಲಾಸ್ ಬಿಡ್ತಿರ್ಕತ್ತೆ, ಆಕ್ಸಿಜನ್ ತುಂಬಿರುತ್ತೆ. ಸೊ ಹೀಗೆ ಆಗಿದ ಕೂಡಲೇ ಎಲ್ಲ ಮದುವೆ ಮಾಡಿಕೊಂಡ್ರು. ಮದುವೆ ಮಾಡ್ಕೊಂಡ್ಮೇಲೆ ಮನೆಯೊಳಗೆ ಒಂದು ಛತ್ರದ ಕೆಳಗೆ ಬಂದಿರುವಾಗ, ಛಾಯಾಚಿತ್ರದ ಕೆಳಗೆ ಬಂದಿರುವಾಗ ಆವಾಗ ಸ್ಟಾರ್ಟ್ ಆಯಿತು, ಚಾ ಕೊಡ. ಮನೆಯಾಗ ಬಂದ ಕೂಡಲೇ ಸ್ವಲ್ಪ ಡಿಫ್ರೆಂಟ್ ಆಯ್ತು. ಮೊದಲು ಇವನೇ ತಂದು ಕೊಡ್ತಿದ್ದೆ ಚಾ ಹೋಟೆಲಲ್ಲಿ ಕುಡಿಸುವಾಗ. ಆದರೆ ಇಲ್ಲಿ ಮನೆಗೆ ಬಂದ್ಕೊಳ್ಳಿ ದುಡ್ದು ಬಂದಿರ್ತಾನಲ್ಲ, ದುಡ್ದು ಬಂದ ಕೂಡಲೇ ಅವನು ಟೈರ್ಡ್ ಆಗಿರ್ತದೆ. ಟೈರ್ಡ್ ಆದ ಕೂಡಲೇ ಚಾ ಕೊಡೋದು, ಚಾ ಕೊಡ. ಲೇಟ್ ಆಯ್ತು, ಯಾಕೆ ಇಷ್ಟು ಲೇಟ್ ಮಾಡದಿ, ಜಲ್ದಿ ಚಾ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ. ಆಕೆ ಚಾ ಕೊಡ್ತೀನಿ ನಿಂದ್ರಿ ಅಂತ ಹೇಳ್ತಾಳೆ ಮನಸ್ಸೊಳಗೆ. ನಾ ಏನು ಕೆಲಸದಕ್ಕೇನ, ನಾವೇನು ಕೆಲಸದಕ್ಕೇನ? ನಮ್ಮ ತಂದೆ ಮನ್ಯಾಗ ನಾ ಹೆಂಗಿದೆ ಗೊತ್ತೈತಿ, ತಾಯಿ ಮನ್ಯಾಗ ಅವ್ವ ಅದೇ ತಾಯಿ ತಂದೆ ಮನೆಯಾಗಿರೋದು ಬೇರೆ, ಗಂಡನ ಮನೆಯಾಗಿರೋದು ಬೇರೆ. ಇಲ್ಲಿ ಮನಿ ಹಾಳಾಗಿದ್ದಿಲ್ಲ ಅಂದರೆ ನಾನೇನು ಕೆಲಸದಕ್ಕೇನ, ಇವ್ರು ಹೇಳಿದಂಗೆ ಬಿದ್ದಿಳ್ಬೇಕನಾ ಅಂದರೆ ಅರ್ಥ ಏನಾಯ್ತಿಲ್ಲಿ? ಅಹಂಕಾರ, ಗರ್ವ, ದೀನತ್ವ ಇಲ್ಲ, ನಮ್ರತೆ ಇಲ್ಲ, ತಗ್ಗಿಸುವಿಕೆ ಇಲ್ಲ, ವಿನಯ ವಿನಮ್ರತೆ ಇಲ್ಲ. ಹಲ್ಲೆಲೂಯಾ. ಆಮೇಲೆ ಅದಲ್ಲ, ಮತ್ತು ತಾಯಿನೂ ಬಂದು ಹೇಳ್ತಾಳೆ, ಏನ ಅವನು ಹೇಳೋ ಮಾತು ಕೇಳಲ್ಲ, ಯಾಕೆ ಸುಮ್ಮನೆ ಇವನ ಹೇಳಿದಷ್ಟೆಲ್ಲ ಮತ್ತಿಕ್ಕೆ ತಾಯಿ ಅಕ್ಕಿ ಬಂದು ಅದ್ಬಕ್ಕೆ. ಅತ್ತಿ ನೋಡಿದ್ರೆ ಮತ್ತು ಬೆಂಕಿ, ಯಾರಿಗೆ? ಸೊಸಿಗೆ. ಅತ್ತಿಗೆ ನೋಡಿದ್ರೆ ಮತ್ತು ಬೆಂಕಿ. ಎಲ್ಲರೂ ಒಂದಾಗ್ಯಾರ ನೋಡಿವ್ರ, ನಾವು ಒಬ್ಬಕ್ಕಿ ಇಲ್ಲೇ. ನಾನು ಸುಮ್ಮನಿರಕ್ಕೇನ ಮತ್ತೊಬ್ರಿಗೆ ಫೋನ್ ಮಾಡಿ ಹೇಳ್ತಾಳೆ, ಅಕ್ಕ ಹಿಂಗಂತ. ನೀನು ಸುಮ್ಮನೆ ಇರ್ಬೇಡ, ಹೇಳೋರು ಹೆಂಗಿರ್ತಾರಂದ್ರೆ ಕೌನ್ಸಿಲಿಂಗ್ ಮಾಡೋರು, ನೀನು ಸುಮ್ಮನೆ ಬಿಡು. ಈಗ ಬೆಂಡ ಆದ ಅಂದ್ರೆ ಕ್ಲಾಸ್ ಲಾಸ್ಟ್ ಮಟ್ಟ ಬೆಂಡ್ ಮಾಡ್ತಾರವ್ರ. ಈಗ ಗಂಡನ ಜುಟ್ಟಿಳು ಬರೋಬ್ಬರ ಬೆಂಡ್ ಮಾಡ್ಬೇಕು, ಅವ್ರು ಕಲ್ಸ್ಕೊಡೋರು. ಎಲ್ಲರೂ ಹೇಳ್ತಿರಲ್ವ್ಯಾ? ಹಾಗೆ ಭಾಳ ಜನ ಮನಿ ಹಾಳು ಮಾಡಿಕೊಂಡು ತನ್ನ ಗಂಡನ ಮನೆಯನ್ನು ಬಿಟ್ಟು ಅವನು ಬೆಂಡ್ ಮಾಡ್ತೀನಿ ನೋಡಿ, ಯಾರನ್ನ? ಗಂಡನನ್ನು ಬೆಂಡ್ ಮಾಡ್ತೀನಿ, ಗಂಡನನ್ನು ದೀನನಾಗಿ ಮಾಡ್ತೇನೆ, ಗಂಡನನ್ನು ಹೆಲ್ಪರ್ ಆಗಿ ಮಾಡ್ತೇನೆ ನೋಡು ಎಂಬುದಾಗಿ ತಿಳ್ಕೊಂಡಿದ್ದವಳು ಇವತ್ತು ಹೆಲ್ಪರ್ ಅಲ್ಲ, ಶೀಪರ್ ಆಗಿಬಿಟ್ಟಿದ್ದಾರೆ ಅವರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕ್ರಿ ಅತ್ತಿ ಮನೆ? ಅತ್ತಿ ಮನ್ಯಾಗ ನಂಗೆ ಸರಿ ನೋಡೋದಿಲ್ಲ ರೀ. ಅತ್ತಿ ಅಂದ್ರೆ ಇಷ್ಟ. ಯಾಕಂದ್ರೆ ಅತ್ತಿ ಅವಳು ಮನೆ ಯಜಮಾನಳು, ಹೇಳುವಾಗ ರುಬಾಬಿಂದನೇ ಹೇಳ್ತಾಳೆ. ಅಷ್ಟು ರುಬಾಬಿಂದ ಹೇಳ್ತಾಳಲ್ಲ ಅಕ್ಕಿ ಅಂದ್ರೆ ಅರ್ಥ ಏನು? ಅಕ್ಕಿ ರುಬಾಬಿಂದ ಹೇಳ್ತಾಳಂತ ಇಕ್ಕಿ ಒಳಗೇನು ಬಂತು? ಅಹಂಕಾರ ಬಂತು. ಹೌದು, ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ನನ್ನ ಪ್ರಿಯ ಸಹೋದರಿ, ಒಂದು ಒಳ್ಳೆ ಉಪಾಯ, ಬೈಬಲ್ನ ನಿಯಮಗಳು ನಿಮಗೆ ತಿಳಿಸ್ಕೊಡ್ತೇನೆ. ಹೇವಾಗ ತಗ್ಗುತ್ತಾಳೆ. ಇವಳಿಗೆ ಗೊತ್ತಾಗಿಲ್ಲ, ಇವಳು ತಂದೆ ತಾಯಿ ಮನೇಲಿ ಹೊಟ್ಟೆ ತುಂಬ ತಿಂದು ಇಲ್ಲೇ ಬಂದು ಹೊಟ್ಟೆ ತುಂಬ ತಿಂದಳು. ತಗ್ಗಿಸುವಿಕೆ ಇಲ್ಲ, ದೀನತ್ವ ಇಲ್ಲ. ಆದರೆ ಇವಳು ಯಾವತ್ತು ನಮ್ಮ ತಂದೆ ಎದುರು ತಾಯಿದ್ರೆ ನಾನು ನಿನ್ನ ಇಲ್ಲಿ ಬಿದ್ದು ಈ ಒಂದು ಅನ್ನ ಸಾರಿ ಮಾಮೂಲಿ ತಿಂದು, ಈ ಗಂಜಿ ತಿಂದು, ಈ ಒಂದು ಯಾವತ್ತು ನೋಡ್ರೆ ಏನದು ಬ್ಯಾಳಿ ಸಾರು ಮತ್ತು ಅನ್ನ ಇದು ತಿಂದು ನಾ ಎಲ್ಲಿ ಬದುಕಬೇಕು? ನಂಗಿದಾವ, ನಾನೆಲ್ಲ ಮಾಂಸಾಹಾರ ಅದು ಇದು ಎಲ್ಲ ನಾನು ಪಿಜ್ಜಾ ಕುಸಾ ಮತ್ತು ಏನೇನೋ ತಿಂದು ನಾನು ಹೆಂಗೆ ಬೆಳೆದೇನೆ ಅಂತೇಳಿ ಆಕೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿದ ಕೂಡಲೇ ಪಾಪ ಮನೆಯವ್ರು ಏನಾಗಿರ್ತಾರೆ, ಈಕಿಗೆ ಮದುವೆ ಮಾಡೋಕೆ ಎಷ್ಟೋ ಖರ್ಚು ಮಾಡಿರ್ತಾರೆ. ಖರ್ಚು ಮಾಡಿ ಮನೆ ಒಳಗೆ ತಿನ್ನಕ್ಕೆ ಕೂಳಿರೋದಿಲ್ಲ. ಯಾರಿಗೆ? ತಂದೆ ತಾಯಿಗಳಿಗೆ. ತಿನ್ನಕ್ಕೆ ಕೂಳಿಲ್ಲದ ಸಮಯದಲ್ಲಿ ಯವ್ವ ನೀ ಗಂಡನ ಮನ್ಯಾಗ ಇರಬೇಕಾಗಿತ್ತವ ಅಂತ ಹೇಳೋದಿಲ್ಲ. ಅಲ್ಲಿ ತಿನ್ನಕ್ಕೆ ಕೂಳಿಲ್ಲದ ತಂದೆ ತಾಯಿಗಳು ನೋಡೋಣ ಅಂದ್ರೆ ನೀನು ಇಲ್ಲೇ ಇರ, ಅವನು ಹೆಂಗೆ ಬಗ್ಗುದಿಲ್ಲ ಅಂತ ನೋಡಿ ಕೆಲಸ ಕೂಡ. ದುಷ್ಟ ತಂದೆ ತಾಯಿಗಳು ಜಾಗ್ರತೆಯಿಂದ ಇರ್ತೀರಿ, ನಿಮ್ಮ ಮಕ್ಕಳ ಕುಟುಂಬವನ್ನು ಹಾಳು ಮಾಡಬೇಡ್ರಿ. ಆದರೆ ಅಲ್ಲಿರ್ತಕ್ಕಂಥ ಕುಟುಂಬ ಏನಾಯಿತು, ಕುಸಿದು ಹೋಗ್ತಾ ಇದೆ, ಅನ್ನಕ್ಕಿಲ್ಲ ಊಟಕ್ಕಿಲ್ಲ, ತಂದೆ ತಾಯಿಗಳೆಲ್ಲ ಬಳಲ್ತಾ ಇದ್ದಾರೆ. ಆವಾಗ ಅವಳಿಗೆ ಅರ್ಥ ಆಯಿತು, ಏನಿದ್ರು ಗಂಡನ ಕಡೆ ಗಂಡನೇ ಅಲ್ಲ ಅಂತೇಳಿ ಆ ಹಸು, ನೀರಡಿಕೆ, ಬಟ್ಟೆ ಇಲ್ಲದ ಪರಿಸ್ಥಿತಿ, ಬಡತನ ಕಾಡ್ತಾ ಇದೆ ಅವಳಿಗೆ. ನನ್ನ ಗಂಡನ ಮನೆಯಲ್ಲಿ ಚಲೋ ಅದ ಯಾವ್ದಕ್ಕೆ ಚಲೋ, ಈ ಗಂಜಿ ಸಿಕ್ಕಾಗೈತಿ. ಆವಾಗ ಈಗೇನಾಗ್ತದೆ, ಬ್ಯಾಳಿ ಸಾರು ತರಕಾರಿ ಭಾಜಿನ ಚಲೋ ಅಲ್ಲ, ಅದಕ್ಕಿಂತ ಎಲ್ಲ ಗಂಜಿನೂ ಕುಡಿಯೋಕ್ಕಿಲ್ಲ ನನಗೆ. ಆವಾಗ ಅವಳಿಗೆ ಹೊಟ್ಟೆ ಯಾವಾಗ ಹಸಿತೋ ಆವಾಗ ಅವಳಲ್ಲಿ ದೀನತ್ವ ಬಂತು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರ ಅಲ್ಲಲ್ಲಿಯ, ಗಂಭೀರವಾಗಿ ಹೇಳ್ತೀರ ಅಲ್ಲಲ್ಲಿಯ.
ಅದಕ್ಕೆ ತಾಯಿ ತಂದೆಗಳು ಮಕ್ಕಳಿಗೆ ಅವಾಗ ಉಪವಾಸ ಇಟ್ಟು ಕಲಿಸ್ಕೊಡ್ಬೇಕು ಅವ್ರಿಗೆ. ಉಪವಾಸ ಅಂದರೆ ಏನಂತೇಳಿ, ಹಸು ಅಂದರೆ ಏನಂತೇಳಿ, ಹಸಿವು ಅಂದರೆ ಏನಂತೇಳಿ ಕಲಿಸ್ಕೊಡ್ಬೇಕು. ನೋಡ್ರಿ ಎಷ್ಟಾಗಿದೆ. ಟು ಹಂಬಲ್ ಯು, ವಾವ್, ಐ ಲವ್ ದಿಸ್ ಸ್ಕ್ರಿಪ್ಟ್. ನಿನ್ನನ್ನು ದೀನನಾಗಿ ಮಾಡೋದಕ್ಕಾಗಿ ಆತ ನಿನ್ನ ಹಸಿಯುವಂತೆ ಮಾಡಿದನು. ಇದಾದ ಮೇಲೆ ಹೀಗೆ ದೇವರ ಪರೀಕ್ಷೆಯಲ್ಲಿ ಕಡೆಗೆ ಏನಿರ್ತದೆ? ಕಿಂಗ್ ಜೇಮ್ಸ್ ಅಲ್ಲಿ ಓದ್ತೀರಿ ಇನ್ನೊಂದು ಆವರ್ತಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. 15ನೇ ವಚನ, ಧರ್ಮೋಪದೇಶ ಕಾಂಡ, ದ್ವಿತೀಯೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 8 verse 15 and 16. ಕಮ್ ಆನ್. ಆತನು ನಮಗೆ ನೋಡ್ರಿ, ಅದೇ ತಪ್ಪಿದೆ ನೋಡ್ರಲ್ಲಿ. ಅವಾಗ ಜನ ಏನಂತಾರೆ, ಕಷ್ಟ ದೇವ್ರು ಕೊಡ್ತಾರಂತ ಹೇಳ್ತಾರೆ. ನಿಮ್ಮಲ್ಲಿ ಏನಿದೆ? ಕಿಂಗ್ ಜೇಮ್ಸ್ ಅಂತ ಓದೋದಿಲ್ಲ, ಕೇಳಿದಲ್ಲ? ಓದವ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 5ನೇ ವಚನ ಹೇಳಿ, ಮತ್ತೊಂದ್ಸರ ಹೇಳಿ. ಓಪೋ 16:14 ಅಥವಾ ವಿವೋ 16:14. ಅಗ್ನಿ ಸರ್ಪಗಳು, ಚೇಳುಗಳು, ಬರವುಳ್ಳದ, ಅರ್ಥ ಆಯ್ತಾ? ಬರವುಳ್ಳದ, ನೀರಿಲ್ಲದ. ನೋಡ್ರಿ, ಅಗ್ನಿ ಸರ್ಪಗಳು, ಚೇಳುಗಳು, ಬರವುಳ್ಳ, ನೀರಿಲ್ಲದ ಆ ದೊಡ್ಡ ಬಹು ಭಯಂಕರವಾದ ಅರಣ್ಯದಲ್ಲಿ ನಿನ್ನನ್ನು ನಡೆಸಿದಂತ ಬಿಳಿ ಕಲ್ಲಿನ ಬಂಡೆ ಒಳಗಿಂದ ನೀರನ್ನು ಅನುಗ್ರಹಿಸಿ ನಿನಗೆ ನೀರನ್ನು ಬರಮಾಡಿದನು. ನಿನ್ನನ್ನು ಕುಂದಿಸಿ, ನೋಡ್ರಿ, ನಿನ್ನನ್ನು ತಗ್ಗಿಸಿ, ಅರ್ಥ ಆಯ್ತಾ? ನಿನ್ನನ್ನು ವಿನಯ ವಿನಮ್ರತೆ ಉಳ್ಳನಾಗಿ ಮಾಡಿ, ದೀನನಾಗಿ ಮಾಡಿ, ತಗ್ಗಿಸಿಕೊಳ್ಳುವಂತೆ ಮಾಡಿ, ಪರೀಕ್ಷಿಸಿ ಕಡೆಗೆ ನಿನಗೆ ಒಳ್ಳೆಯದನ್ನು ಮಾಡುವಂತೆ ನಿನ್ನ ಪಿತೃಗಳು, ನೋಡ್ರಿ ಒಳ್ಳೇದು ಹೆಂಗ್ ಮಾಡಿದ ನೋಡ್ರಿ, ನಿನಗೆ ಒಳ್ಳೆಯದನ್ನು ಮಾಡುವಂತೆ ನಿನ್ನ ಪೂರ್ವಜರು ನೀನು ಅರಿಯದ ಆ ಪರಲೋಕದ ಮನ್ನಾ ಎಂಬ ಆಹಾರದಿಂದ ನಿನ್ನನ್ನು ಪೋಷಿಸಿದ್ದೇನೆ. ದಿಸ್ ಈಸ್ ದ ಗುಡ್ ಗಾಡ್, ಲವ್ಲಿ ಗಾಡ್ ಅಂಡ್ ವಂಡರ್ಫುಲ್ ಗಾಡ್. ಕಡೆಗೆ ನಿನಗೇನು ಮಾಡಿದಾನೆ? ಬುಕ್ಕ ಹೊಡೆದಾನ. ಕಡೆಗೆ ಹೀಗೆ ಹೇಳ್ತಾ ಇದ್ದಾನೆ, ಅರೆ ನಿನ್ನ ಹಸಿವಂತೆ ಮಾಡಿದ. ಹಸಿದಾಗ ನೀವೇನು ಮಾಡಿದ್ರಿ? ಇಲ್ಲ, ಹಸು ಬಂದಾಗ ಏನಾಗಿದೆ ಗೊತ್ತೈತಿ? ಇವರು ಪ್ರಾರ್ಥನೆ ಮಾಡಿಲ್ಲ, ದೇವ್ರ ಹತ್ರ ಕೇಳಿಲ್ಲ, ಅಲ್ಲೇ ಪ್ರಾಬ್ಲಮ್ ಇರೋದಲ್ಲ. ಇವ್ರೇನು ಮಾಡಿದ್ರು? ಗುಡುಗುಟ್ಟಿದ್ರು. ಕೊಲ್ಲಾಗ್ತಾನೆ ನಮ್ಮನೇಲಿ ಇಸ್ರಾಯೇಲ್ ಜನಾಂಗ ಕೊಲ್ಲಾಗ್ತದಾನ. ಈ ಒಂದು ಅರಣ್ಯದಲ್ಲಿ ಆಹಾರ ಇಲ್ಲ, ಅನ್ನಪಾನಗಳಿಲ್ಲ, ಏನಿಲ್ಲ, ಕೊಲ್ಲಾಗ್ತದಾನೆ, ಏನಿಲ್ಲ ಅಂತೇಳಿ ಗುಣಗುಟ್ಟಿದ್ರು ಕೂಡ ದೇವರು ಕಿವಿ ಹತ್ರ ಹೋತದ್ರು. ಗುಣಗುಟ್ಟಿದ್ದನು, ಕೊಲ್ಲಾಗ್ತಂದ್ರ ನನ್ನನ್ನು. ಇಲ್ಲಿ ಹಸುವಿಂದ ಸಾರವಿಲ್ಲದ ಊಟ ಇಲ್ಲ, ಏನಿಲ್ಲ, ಇಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಇವರು ಗುಣಗುಟ್ಟಿದ್ದನ್ನು ಕೇಳಿದ. ಅವರು ಹಸು ಆಗುವಂತೆ ಯಾಕೆ ಮಾಡಿದನು ಅವ್ರಿಗೆ? ಹಸಿವು ಆಗುವಂತೆ ಯಾಕೆ ಮಾಡಿದನು ಅವ್ರಿಗೆ? ಅವ್ರಲ್ಲಿ ದೀನತ್ವ ಬರ್ಬೇಕಂತ. ಇವ್ರು ಹಸು ಆಗ್ತಾ ಇದ್ರೆ ಏನು ಮಾಡಿದ್ರು? ಬೇಡ್ತಾ ಇಲ್ಲ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಮಗೆ ಊಟ ಆಹಾರ ಕೊಡುವಂತೆ ಎಂಬುದಾಗಿ ಬೇಡ್ಕೊಂಡಿಲ್ಲ. ಇವರು ಏನದು? ತಂದಾನ ಮದುವೆ ಮಾಡ್ಕೊಂಡು ತಂದಾನ. ನೋಡಿ ಎಂಥ ಸೀರೆ ಹಾಕ್ಯಾನಿಲ್ಲ, 3,000 ಸೀರೆ ಪಕ್ಕದ ಮನೆಗೆ ಕೊಟ್ಟಾನ. ಏನೋ ಪಕ್ಕದ ಮನೆಯವ್ರ ಗಂಡ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾನೆ, ಬಂದಾನ ಇಂಥ ಮನೆ ಅಂತ ಹೇಳಿ ಗುಣಗುಟ್ಟಿದ್ದಾರೆ ಅವರು. ತಂದಾನ ನಮ್ಮನ್ನು ದಾಸೋದೊಂದು ಬಿಡಿಸಿ ಇಲ್ಲಿ ನಮ್ಮನ್ನು ಎಲ್ಲಿಟ್ಟಿದ್ದಾನೆ? ಬರಗಾಲದ ಈ ಭೂಮಿಯಲ್ಲಿ ತಂದಿಟ್ಟು ಹಸುವಿಂದ ನಾವು ನರಳ್ತಾ ಇದ್ದೇವೆ, ಸಾಯ್ತಾ ಇದ್ದೇವೆ ಎಂಬುದಾಗಿ ಗುಣಗುಟ್ಟಿದ್ರು ಹೊರತು ಇವರು ಬೇಡಿಕೊಳ್ಳಲಿಲ್ಲ. ಇದೇ ಮಿಸ್ಟೇಕ್ ಮಾಡಿದವರು. ಎಲ್ಲ ಹೇಳ್ತೇವೆ ಬೇಡಿಕೊಳ್ಳಲಿಲ್ಲ, ಹೇಳ್ರಿ. ಇದು ಇಲ್ಲೇ ಬಂದೈತೆ ನೋಡ್ರಿ, ತೆಗಿಸ್ಕೊಳ್ತು. ನಾ ಯಾಕೆ ಬಿಡ್ಬೇಕ? ಅವನ ತಂದು ಕೊಡ್ಲಿ. ಇದು ಗರ್ವ ಅಂತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಬೇಡಿದ್ರೆ ಕೊಡ್ತೀನಿ ಅಂತ ಹೇಳ್ತಾನೆ. ಬೇಡಬೇಕೇನಾ? ತಿಳಿಯುದಿಲ್ಲ ಅವ್ರು ತಂದು ಕೊಡಕ. ಬೇಡಬೇಕ್ರಿ, ಅಲ್ಲೇ ದೀನತ್ವ ಕಾಣೋದು. ಬೇಡಿಕೊಂಡಿರುವಾಗಲೇ ದೀನತ್ವ ಕಾಣೋದು. ಅಲ್ಲಿ ಹೇಳಿದೆ, ನಾನು ತಂದು ಹಾಕಿಲ್ಲ, ಏನಿಲ್ಲ, ಏನು ಊಟ ಇಲ್ಲ, ಅಡಿಗೆ ಇಲ್ಲ, ಏನ್ರಿ ತಂದು ಹಾಕಿರಿ ಅಂತ ಹೇಳಿ ತಂದು ಹಾಕ್ತಾರೆ. ತಂದು ಹಾಕಿಲ್ಲ, ಆಯ್ತು. ಆಮೇಲೆ ಬೇಡೋದಿಲ್ಲ. ಅವರು ತಂದು ಹಾಕಿದ್ರಲ್ಲಿ ತೃಪ್ತರಾಗಿ ತಿಂದು ಸಂತೋಷವಾಗಿರೋದಕ್ಕೆ ಬಗ್ಗೆನೂ ಇಲ್ಲ. ಇನ್ನೂ ಹೆಚ್ಚಾಗಿ ಕೋರಿ, ನಮ್ಮ ತಂದೆ ತಾವ್ರ ಮನೆಯಲ್ಲಿ ಹೀಗೆಲ್ಲ ಸಂತೋಷವಾಗಿದೆ, ಮತ್ತು ಅಷ್ಟೇ ಅಲ್ಲದೆ ನಿನ್ನ ಮನೆಯಲ್ಲಿ ಬಿದ್ದುಕೊಂಡು ನಾನೇನು ತಿನ್ನಬೇಕು ಅಂತೇಳಿ ಹೇಳಿದ್ರೆ ತಗ್ಗಿಸ್ಕೊ. ಈಗ ನಾನು ಕಳಿಸ್ಕೊಡ್ತೇನೆ ನನ್ನ ಪ್ರಿಯ ಸಹೋದರಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಬೈಬಲ್ ಹೇಳ್ತಕ್ಕಂಥದ್ದು. ಎಲ್ಲ ಕೆಲಸಗಾರರಿಗೆ, ಲೇಬರ್ ಆಗಿದ್ದವರಿಗೆ ಬಾಸ್ ಹತ್ರ ಎಷ್ಟು ದೀನರಾಗಿರಬೇಕು. ದೀನರಂದ್ರೆ ತಗ್ಗಿಸ್ಕೊಂಡಿರ್ಬೇಕು. ಮತ್ತು ಸ್ತ್ರೀಯರು ತನ್ನ ಗಂಡನ ಕಡೆ ಹೇಗೆ ತಗ್ಗಿಸ್ಕೊಂಡಿರ್ಬೇಕು. ಮತ್ತು ಕೆಲಸ ಮಾಡತಕ್ಕಂಥವ್ರು ತನ್ನ ಒಡೆಯರ ಕಡೆ ಹೇಗೆ ತಗ್ಗಿಸ್ಕೊಂಡಿರ್ಬೇಕು. ಮತ್ತು ತನಗೆ
ಯಾರೇ ಇರಲಿ ಅವರ ಅಲ್ಲ ಹೇಗೆ ತಗ್ಗಿಸ್ಕೊಂಡಿದ್ರೆ ಅವನು ಎಷ್ಟು ಜಲ್ದಿ ಉನ್ನತ ಸ್ಥಿತಿಗೆ ಬರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿದ್ದಾನೆ. ಅದ್ಭುತವಾದಂಥ ಬೋಧನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅದೇನಂದ್ರೆ, ನಿನ್ನನ್ನು ಶತ್ರು ನಿನಗೆ ಬಾಧಿಸುವಾಗ, ದ್ವೇಷಿಸುವಾಗ, ನಿನಗೆ ತೊಂದರೆ ಕೊಡುವಾಗ ಅವನನ್ನು ವಿರೋಧಿಸಬೇಡ. ಶತ್ರುವನ್ನು ನಿನಗೆ ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. 1 ಮೈಲು ಬಾ ಅಂದ್ರೆ 2 ಮೈಲು ಹೋಗು. 1 ಮೈಲು ಬಾ ಎಂದು ನಿನ್ನನ್ನು ಬಲವಂತ ಮಾಡಿದ್ರೆ 2 ಮೈಲು ಹೋಗು. ನೀನ್ ಯಾವಲೇ ನನಗೆ ಹೇಳೋ ಅಂತ ಹೇಳಿ ತಿರುಗಿ ಬೀಳ್ತೀರಿ ನಾವು. 1 ಮೈಲು ಬಾ ಅಂದ್ರೆ 2 ಮೈಲು ಹೋಗು ಅಂತ ಹೇಳಿದಾನೆ ಯೇಸು ಕ್ರಿಸ್ತನು. ಇದನ್ನು ಸ್ವಲ್ಪ ಅಳವಡಿಸಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ತಿಳುವಳಿಕೆ ಬೇಕಾಗ್ತದೆ ನಮಗೆ. ನಾವು ಇದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಲಕ್ಷ ಕೊಟ್ಟು ಕೇಳ್ತೀರಿ, 40 ವರ್ಷ ಯಾಕೆ ಅವರಿಗೆ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಟೈಮ್ ಆಗಿದೆ ಅಂದ್ರೆ ಅವರಲ್ಲಿ ದೀನತ್ವ ಬರಲಿಲ್ಲದ ಕಾರಣದಿಂದ. ವೈ ದೇ ವರ್ ಡಿಲೇಡ್? ಬಿಕಾಸ್ ಆಫ್ ದೇರ್ ರೆಬಿಲಿಯನ್. ತಿರುಗಿ ಬೀಳತಕ್ಕಂಥವ್ರು, ಬಗ್ಗದ ಕುತ್ತಿಗೆದಂಥವ್ರು. ಹಟೀಲೆ ಲೋಕ ಹೈ, ಜಿದ್ದಿ ಲೋಕ ಹೈ. ಕೋನ್? ಇಸ್ರಾಯಲಿ, ಮಾಮೂಲಿ ಲೋಕ ನಹೀ ಹೈ. ಎಲ್ಲರೂ ಹೇಳ್ತಿರಲ್ವೀಯ. ಈಗ ಬರ್ತಾ ಇದ್ದಾನೆ. ನಾನು ತಿಳಿಸಿದೆ ಹೇಗಂತೇಳಿ. ಈಗ ಅತ್ತಿ ಹೇಳ್ತಾಳೆ, ಗಂಡನ ತಾಯಿ ಹೇಳ್ತಾಳೆ, ಏಯ್ ಮನೆ ಓಡಿಸು, ಮನೆ ಕಸ ಗುಡಿಸೋ ಅಂತ ಹೇಳ್ತಾರೆ. ಆ ಕಸ ಗುಡಿಸ, ಮನೆಯನ್ನು ಕಸ ಅದು ಹೇಳುವಾಗ ಅತ್ತಿ ಸ್ವಲ್ಪ ಹೇಳುವಾಗ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತಾಳೆ. ಕಸ ಗುಡಿಸ, ಕಸ ಕ್ಲೀನ್ ಮಾಡ ಅಂತ ಹೇಳ್ತಾಳೆ. ಹಂಗೆ ಹೇಳ್ತಾಳ? ಹಂಗಿಲ್ಲ, ಸ್ವಲ್ಪ ಡಿಫ್ರೆಂಟ್. ಏನ ಇಷ್ಟೆಲ್ಲ ಕಚರ ಬಿದ್ದೈತಿ, ಕಸ ಗುಡ್ಸಕ್ಕೆ ಆಗೋದಿಲ್ಲ, ಗೊತ್ತಾಗೋದಿಲ್ಲ, ಮನೆ ಹೆಂಗೆ ಇಟ್ಕೋಬೇಕು ಅಂತ ಹೇಳ್ತಾಳೆ. ಈಗೀಗ ಮನಸ್ಸೊಳಗೆ ಬರ್ತೈತಿ. ಕೆಲಸ ಮಾಡೋದಕ್ಕೂ ಹೇಳತ್ತಲ್ಲ ಮನಸ್ಸೊಳಗೆ. ನಾ ಏನು ಕೆಲಸದಕ್ಕೇನ ನಿಮ್ಮ ಮನ್ಯಾಗ ನೀನ ಮಾಡಿದ್ರೆ ಏನಾಗ್ತೈತಿ ಅಂತ ಅದು ಮನಸ್ಸೊಳಗೆ. ಹಾಂ ಹೇಳ್ಕೊಂಡು ಮನಸ್ಸು ಮಾಡ್ತೇನೆ ತಗೋ ಹಿಂಗೆ ಹೇಳಿದ್ರೆ ಏನಾಗ್ತದೆ? ಅಲ್ಲಿ ಮತ್ತು ಸಿಟ್ಟು ಬರ್ತದೆ. ಆವಾಗ ಏನು ಹೇಳಬೇಕು ಅಂತ ಹೇಳ್ತೀನಿ. ಅತ್ತಿ, ನೀವು ಕಸ ಗುಡಿಸು ಅಂತ ಹೇಳಿದಲ್ಲ, ಚಿಂತೆ ಮಾಡಬೇಡ, ನಾನು ಮಾಡ್ತೇನೆ. ಅವಳು ಎಷ್ಟು ಗರ್ವದಿಂದ ಅಹಂಕಾರದಿಂದ ಹೇಳಿದ್ರು ಮಾಡ್ತೇನೆ. ಕಸ ಗುಡಿಸೋದಲ್ಲ, ಮತ್ತು ನಾನು ನಿನಗೆ ಇನ್ನೂ ಸ್ಯಾಟಿಸ್ಫೈ ಆಗೂ ಮಾಡ್ತೇನೆ. ಕಸ ಗುಡಿಸಿ ಬೇಗನೆ ಪಿನಾಯಿಲೆಲ್ಲ, ಸೆಂಟ್ ಪಿನಾಯಿಲೆಲ್ಲ ಹಾಕಿ ಮನೆಯೆಲ್ಲ ಒರೆಸಿ ಕೊಟ್ಟಿದ ಕೂಡಲೇ, ಏನು ನಾ ಕಸ ಗುಡಿಸಂತಿಷ್ಟು ರುಬಾಬಿಂದ ಹೇಳಿನಿ ನನ್ನ ಸೊಸಿಗೆ. ಇವಳು ನೋಡಿದ್ರೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಪಿನಾಯಿಲೆಲ್ಲ ಹಾಕಿ ಎಷ್ಟು ಶುಭ್ರವಾಗಿ ಇಟ್ಕೊಂಡಾಳೆ. ನೆಕ್ಸ್ಟ್ ಕಸ ಗುಡಿಸಿ ಆದ ಮೇಲೆ 1 ಮೈಲ್ ಬಿಡೋರು. 1 ಮೈಲ್ ಬಾ ಅಂದ್ರೆ 2 ಮೈಲ್ ಹೋಗು ಅಂತ ಹೇಳಿದ್ರೆ, 2 ಮೈಲ್ ಅಂದ್ರೆ ಅರ್ಥ ಏನು? ಅವನು ಗರ್ವ ಅಹಂಕಾರದಿಂದ ದೌರ್ಜನ್ಯದಿಂದ ಬಲವಂತವಾಗಿ ಹೇಳಿರ್ಬೋದು. ಆದ್ರೆ ನೀನು ದೀನತೆ, ವಿನಯ, ವಿನಮ್ರತೆ, 1 ಮೈಲಲ್ಲ 2 ಮೈಲ್ ಬರ್ತೀನಿ. ನೀನು ಹೇಳಿದ ಕಸ ಗುಡಿಸ್ಲಿಕ್ಕಲ್ಲ, ನಾನು ಮನೆಯಲ್ಲೆಲ್ಲ ಒರೆಸಿ ಕ್ಲೀನಾಗಿ ಇಡ್ತೇನೆ. ಅವು ಕ್ಲೀನಾಗಿ ಇಟ್ಟಿದ ಕೂಡಲೇ ಇವಳು ಮನಸ್ಸೊಳಗೆ ಮನೆ ಕಸ ಗುಡಿಸೋದಕ್ಕೆ ಖುಷಿದ್ಲು. ಆದರೆ ನೋಡಿ ಹೆಂಗಕ್ಕಿ ನಮ್ಮ ಕೆಲಸ ಹಚ್ಚಿದ್ರೆ ನಾನು ಅಂತೇಳಿ ಖುಷಿ ಮಾಡ್ಕೊಂಡ್ಲ, ಖುಷಿ ಆದ್ಲಕ್ಕಿ. ಹಂಗೆ ರುಬಾಬಿಂದ ನಡೀತಾ ಇದ್ಲು. ಯಾರು? ಗಂಡನ ತಾಯಿ. ಆದರೆ ಯಾವಾಗ ಮನೆ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಆ ತಾಯಿ ಒಳಗೆ, ಆ ಒಂದು ಗಂಡನ ತಾಯಿ ಒಳಗೆ ಇರ್ತಕ್ಕಂಥ ಆ ಗರ್ವ ಅಹಂಕಾರ ಅವಳದು ಇಳಿಲಿಕ್ಕೆ ಆರಂಭವಾಯಿತು. ಏನಪ್ಪ ನನ್ನ ಸೊಸಿ ನಾನು ಕಸ ಗುಡ್ಸಂದ್ರೆ ಒರೆಸಿ ಕ್ಲೀನ್ ಮಾಡಿ ಇಡಕತ್ತಾಳಲ್ಲ, ನಾನೆಷ್ಟು ಚೀಪಾಗಿಬಿಟ್ಟೆ ಅಕ್ಕಿ ಮುಂದೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನಾನೆಷ್ಟು ಚೀಪಾಗಿಬಿಟ್ಟೆ, ನಾನಿಷ್ಟು ಬೇದರು, ನಾನಿಷ್ಟು ಜೋರು ಮಾಡಿದರು, ನಾನಿಷ್ಟೆಲ್ಲ ನಾನು ಅಕ್ಕಿಗೆ ಹಿಂಸೆ ಮಾಡಿ ಅಕ್ಕಿ ಮೇಲೆ ಕೆಟ್ಟ ಬೇಗಳ ಬೇದರು. ನನಗೆ ವರ್ಷಕ್ಕೆ ಸೀರೆ ಕೊಡಿಸ್ತಾಳೆ. ನನಗೆ ಎಂಥ ಒಳ್ಳೆಯ ಸೊಸಿ. ನನಗೆ ಕಷ್ಟ ಬಂದಾಗ 100 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡೋದು ಗರ್ವದಿಂದ ಕೇಳಿದ್ರು ಕೂಡ ತಗೋ ಅತ್ತಿ ಅಂತ ಕೇಳ್ತಾಳೆ. ಎಷ್ಟು ಒಳ್ಳೆ ಸೊಸಿ ನನಗೆ ಅಂಥೇಳಿ ಆ ಯಾವ ಅತ್ತಿ ದೌರ್ಜನ್ಯದಿಂದ ಆ ಸೊಸಿ ಮೇಲೆ ಮಾಡ್ತಾ ಇರ್ತಾಳೋ, ಆ ಸೊಸಿ ಯಾವಾಗಾದರೆ 1 ಮಾಡಿದ್ರೆ 2 ಅವಳಿಗೆ ಮಾಡಿಕೊಟ್ರೆ ಅವಳು ಏನು ಅನ್ಸ್ಕೊಳ್ತಾ ತಾನೆ? ತನ್ನನ್ನು ಚೀಪಾಗಿ, ಅಯ್ಯೋ ನಾನು ಆ ಸೊಸಿ ಮುಂದೆ ಎಷ್ಟು ಚೀಪಾಗಿಬಿಟ್ಟಿನಲ್ಲ, ಅವಳು ನನಗಿಂತ ದೊಡ್ಡವಳಲ್ಲ, ಏನ್ರಿ ಅಕ್ಕಾರಿ ಹೊಸ ಸೊಸಿ ಬಂದಲ್ಲ ನಿಮ್ಮ ಮನೆಗೆ, ಹೆಂಗದಾಳ ಅಂತ ಆಜು ಬಾಜು ಮನೆಗೆ ಮಾತಾಡೋಕೆ ಹೋಗ್ರವ. ಪಾಪ ಸೊಸಿ ಎಲ್ಲಿ ಹೋಗಿದ್ದಾಳೆ? ಇಲ್ಲಾರ ನನ್ನ ಸೊಸಿ ಭಾಳ ಒಳ್ಳೆ ಸೊಸಿಯ. ಯಾರು ಹೇಳ್ತಾರೆ? ಅತ್ತಿ ಹೇಳ್ತಾಳೆ. ಯಾಕೆ ಹಂಗಣ ಅತ್ತಿಯ? ಇಲ್ಲ, ನಾನು ಕಸ ಗುಡ್ಸಕ್ಕೆ ಹೇಳಿದ್ರೆ ಮನೇನೂ ಒರೆಸಿದಾಳಕ್ಕೆ, ನಾನು ಪಾತ್ರೆ ತಿಕ್ಕಕ್ಕೆ ಹೇಳಿದ್ರೆ ಪಾತ್ರೆ ತಿಕ್ಕಿ ಒರೆಸಿ, ಅದು ತಿಕ್ಕಿದ್ದಷ್ಟೇ ಅಲ್ಲ, ಅದು ಒರೆಸಿ ಅದನ್ನು ಶುಭ್ರವಾಗಿಟ್ಟು ಚಂದ ಇಟ್ಕೊಂಡಾಳೆ. ನಾನು 1 ಹೇಳಿದ್ರೆ ಅಕ್ಕಿ 2 ಮಾಡಿ ನಂಗೆ ತೃಪ್ತಿ ಮಾಡ್ತಾಳೆ. ನಾ ಚಾ ತಂದು ಕೊಡಂದ್ರೆ ಅಕ್ಕಿ ಕೈಯಿಂದ ಏನು ತಂದು ಕೊಡ್ತಾಳೆ, ಮತ್ತೊಂದು ಕೈಯಲ್ಲಿ ನೀರು ತಂದು ಕೊಡ್ತಾಳೆ. ಯಾಕಂದ್ರೆ ನಂಗೆ ನೀರು ಬೇಕಂತ ಗೊತ್ತೈತೆ ಅಕ್ಕಿಗೆ. ಎಷ್ಟು ಒಳ್ಳೆ ಸೊಸಿ. ನಾನು ಅಕ್ಕಿ ಮುಂದೆ ಭಾಳ ಸಸ್ತಾಗಿಬಿಟ್ಟಿನಿ, ಚೀಪಾಗಿಬಿಟ್ಟಿನಿ ಇಂಥ. ಹೀಗೆ
ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರುವ ಮೌಲ್ಯಗಳು ನಿನ್ನ ಶತ್ರುವನ್ನು ಕೂಡ ನಿನ್ನ ಮುಂದೆ ತಗ್ಗಿಸಿಕೊಂಡು ನಿನ್ನನ್ನು ಸನ್ಮಾನಿಸುವಂತೆ ಮಾಡ್ತಾನೆ. ಇಂಥ ಅತ್ತಿಗಳು ಹೇಳುವಾಗ ನಾನು ಹೇಳಿದ್ದೇನೆ, ಇಲ್ರಿ ನಮ್ಮ ಸೊಸಿ ಭಾಳ ಒಳ್ಳೆಯವಳ್ರಿ. ಏನಾಯ್ತು? ಇಲ್ಲ, ನನ್ನ ಮಗ ಭಾಳ ಹೊರಟಿದ್ದಾನೆ, ಭಾಳ ರಫ್ ಆ್ಯಂಡ್ ಟಫ್ ಇದ್ದಾನೆ. ನನ್ನ ಮಗ ಎಷ್ಟು ರಫ್ ಆ್ಯಂಡ್ ಟಫ್ ಇದ್ರು ಕೂಡ, ಅವನು ಒದರಿದ್ರು ಹೊಡೆದ್ರು ಕೂಡ ನನ್ನ ಸೊಸಿ ಟಕ್ಕನ ತವ್ರ ಮನೆಗೆ ಫೋನ್ ಮಾಡೋದಿಲ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಮಗನನ್ನು ತಾಳೇ ಸಂಭಾಳಿಸ್ತಾಳೆ, ತಾವೇ ಹೇಳ್ತಾಳೆ. ಪಾಪ ಅತ್ತಿ ಹೇಳಿದ್ರೆ, ಹೋಗ 1-2-3 ದಿವಸ ತವ್ರ ಮನೆಗಾರು ಹೋಗ್ಬಾ, ಅವನು ಭಾಳ ಕಿರಿಕಿರಿ ಮಾಡಾಕ್ತಾನೆ. ಇರಲಿ ಅತ್ತಿ, ಅವನಿಗೂ ತಿಳ್ಕೊಳ್ಳೋ ಸಮಯ ಬರಲಿ. ನಾನು ಹೋಗಿದ್ರೆ ಮತ್ತೆ ಅವನಿಗೆ ಯಾರದಾರ? ಇಲ್ಲ, ಅವನಿಗೆ ಬುದ್ಧಿ ಬರ್ತೈತೆ. ತಾಯಿ ಯಾರು? ಗಂಡನ ತಾಯಿ ಹೇಳ್ತಾಳೆ, ಹೋಗ್ಬಾರ ಅಂತೇಳಿ, ಅವನು ಬುದ್ಧಿ ಬರಲಿ ಅಂತೇಳಿ. ಇಲ್ಲ, ನಾ ಹೋಗಿದ್ರೆ ಮತ್ತೂ ಕೆಡ್ತಾನ. ಇದು ಬುದ್ಧಿವಂತಿಕೆ. ಈ ರೀತಿಯಾದಂಥ ನೀತಿ ಯೇಸು ಕ್ರಿಸ್ತನು ಮಾನವರಾದ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಮ ಒಡೆಯರು ಇರ್ತಾರೆ, ಒಡೆಯರು ಅಂದರೆ ಕೆಲಸ ಮಾಡ್ತಾರೆ, ನಿಮ್ಮ ಧನಿ ಇರ್ತಾರೆ. ಇದು ತಗ್ಗಿಸ್ಕೊಂಡ್ರೆ ದೇವರು ಬೇಗನೆ ನಿನ್ನನ್ನು ಎಬ್ಬಿಸ್ತಾನೆ. ಸಿಕ್ಕಿತ್ತಂತೇಳಿ ಜ್ಞಾನವುಳ್ಳ ಹೆಂಡತಿ ಸ್ತ್ರೀ ದೇವರ ಕೊಟ್ಟ ವರ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಕುಟುಂಬದಲ್ಲಿ ಯಾಕೆ ಒಡಕು ಬರ್ತಾ ಇದೆ ಅಂದರೆ ಈ ದೀನತ್ವ, ತಗ್ಗಿಸುವಿಕೆ ಇಲ್ಲದ ಕಾರಣದಿಂದಲೇ. ನಾನು ಸಂಪಾದನೆ ಮಾಡ್ತಾ ಇದ್ದೀನಲ್ಲ, ನಾನು ಯಾಕೆ ಅವ್ರು ಹೇಳೋದು ಕೇಳ್ಬೇಕನಾ? ನೀನು ಎಷ್ಟು ಬೇಕಾದಷ್ಟು ದುಡಿ. ಗಂಡನ ಕಡೆ ಸೊಸಿ ಅತ್ತಿಯ ಹತ್ರ, ಗಂಡನ ಮನೆಯಲ್ಲಿ ದೀನರು ವಿನಯ ವಿನಮ್ರತದಿಂದಿದ್ರೆ ನಿನ್ನನ್ನು ಕಡೆಗೆ ಎಬ್ಬಿಸ್ತಾರೆ ಅವರು. ನಾನು ಇದನ್ನ ಯಾಕೆ ತಿಳಿಸ್ತಾ ಇದ್ದೇನೆಂದ್ರೆ, ಬೈಬಲ್ ಹೇಳ್ತಾ ಇದೆ, ದೀನರು ಪ್ರಾತ್ಪರಣ ಬಾಹುಬಲದ ಕೆಳಗೆ ನೀನು ತಗ್ಗಿಸಿಕೊಂಡ್ರೆ ತಕ್ಕ ಕಾಲಕ್ಕೆ ನಿನ್ನನ್ನು ಉನ್ನತ ಸ್ಥಿತಿಗೆ ಏರಿಸುತ್ತಾನೆ. ಈ ರೀತಿಯಲ್ಲಿ ಪರೀಕ್ಷೆಗಳನ್ನು ಎದುರಿಸುವುದಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಅದಕ್ಕೆ ದೇವರು ಪರೀಕ್ಷಿಸುವಾಗ ಕೆಟ್ಟದರಿಂದ ಪರೀಕ್ಷಿಸುವುದಿಲ್ಲ. ಅದಕ್ಕೆ ನಾನು ಅದಕ್ಕೆ ಸಬ್ಜೆಕ್ಟ್ ಹೆಸರು ಕೊಟ್ಟಿದ್ದೇನೆ, ಬಹಳ ಜಾಗ್ರತೆ ಕೇಳ್ತೀರಿ. God tests but never tempts you by evil, nor let you to be tempted above your limits. ದೇವರು ಪರೀಕ್ಷಿಸುತ್ತಾನೆ ಹೊರತು ಕೇಡಿನಿಂದ ನಿನ್ನನ್ನು ಪರೀಕ್ಷಿಸಲ್ಲ. ಇಲ್ಲದೆ ನಿನ್ನ ಶಕ್ತಿಗೆ ಮೀರುವಷ್ಟಕ್ಕೂ ನಿನಗೆ ಶೋಧನೆ ಬರಲಿಕ್ಕೆ ಬಿಟ್ಟು ಕೊಡುವುದಿಲ್ಲ. ಯಾಕಂದ್ರೆ ನೀವು ನಂಬಿರುವಂತ ತಂದೆ ನಂಬಿಕಸ್ತನು. ಎಲ್ಲಿದೆ ಈ ಮಾತು? ಓದಿಕೊಂಡು ನಾವು ಆ ಸತ್ಯಕ್ಕೆ ಹೋಗೋಣ. ಅದಕ್ಕಾಗಿ ದೇವ್ರು ಹೇಗೆ ಟೆಸ್ಟ್ ಮಾಡ್ತಾನೆ ಅಂತ ಹೇಳಿದೆ ನಾನು. ಹೇಗೆ ಟೆಸ್ಟ್ ಮಾಡ್ತಾನೆ ಅಂತ ಹೇಳಿದೆ? ನೀನು ನನ್ನ ಮಾತಿನ ಪ್ರಕಾರವಾಗಿ ನಡೆಯುತ್ತೀಯೋ ಇಲ್ಲೋ ಎಂಬುದಾಗಿ ಪರೀಕ್ಷಿಸೋದಕ್ಕಾಗಿ ನಿನ್ನನ್ನು ಹಸಿಯುವಂತೆ ಮಾಡಿದನು. ಈಗ ಇಂಟ್ರೆಸ್ಟಿಂಗ್ ನೋಡ್ರಿ, ಈಗ ನಡೆದಿರ್ತಕ್ಕಂಥದ್ದು ಏನಂದ್ರೆ, ವಿಮೋಚನ ಕಾಂಡ 16ನೇ ಅಧ್ಯಾಯ ಕಂಪ್ಲೀಟ್ ನೀವು ಮನೇಲಿ ಬೇಕಾಗಿದ್ದವರು ಓದ್ಕೊಳ್ತೀರಿ. ವಿಮೋಚನ ಕಾಂಡ 16ನೇ ಅಧ್ಯಾಯ, ಅದರಲ್ಲಿ ನಾವು ನೋಡ್ತೇವೆ ಏನಂತ ಹೇಳ್ಕೊಂಡು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಅದರಲ್ಲಿ ನಾವು ನೋಡ್ತೇವೆ ಅದ್ಭುತವಾದಂಥ ಸಂಗತಿಗಳನ್ನು. ವಿಮೋಚನ ಕಾಂಡ 16ನೇ ಅಧ್ಯಾಯ ಅದರಲ್ಲಿ ಹೇಳ್ತೇನೆ ನಾನು ಹೇಗೆ ಅಂತೇಳಿ, ದೇವರು ಅವರಿಗೆ ಹೇಗೆ ಪರೀಕ್ಷಿಸಿದನೆಂಬುದಾಗಿ. ಅವರು ಗುಣಗುಟ್ಟಿದಾಗ ಅವರಿಗೆ ಮನ್ನಾ ಎಂಬ ಆಹಾರವನ್ನು ಕೊಟ್ಟು, ಪರಲೋಕದಿಂದ ಬಂದಿರತಕ್ಕಂಥ ದೇವದೂತ ಉಣ್ಣುವಂಥ ಮನ್ನಾ ಎಂಬ ಆಹಾರವನ್ನು ಕೊಟ್ಟು ಅವರು ಪರೀಕ್ಷಿಸಿದ. ಆವಾಗ ಅವರು ಬಂದು ಗುಣಗುಟ್ಟಿದ ಕೂಡಲೇ ಆ ವಿಮೋಚನಕಾಂಡ 16ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಾನು ಅವರಿಗೆ ಖಂಡಿತವಾಗಿ ಪರಲೋಕದಿಂದ ಆಹಾರವನ್ನು ನಾನು ಸುರಿಸುತ್ತೇನೆ. ಅವರು ತನಗೆ ತಕ್ಕಂತೆ, ತನಗೆ ಬೇಕಾಗಿದ್ದಷ್ಟು ಅಳತೆಗೆ ತಕ್ಕಂತೆ, ಮನುಷ್ಯನ ಅಳತೆಗೆ ತಕ್ಕಂತೆ ಅವರು ಅದನ್ನು ಸಂಗ್ರಹಿಸಿಕೊಳ್ಳಬೇಕು. 6 ದಿನಗಳು, ವಾರದ 6 ದಿನಗಳು ನಾನು ಹಾಗೆ ಕೊಡುವೆನು. 7ನೇ ದಿನ 6ನೇ ದಿನ ಅವರಿಗೆ ನಾನು ಹೆಚ್ಚಿನ ಆಹಾರವನ್ನು ಕೊಡ್ತೇನೆ. ಓದ್ತೀರಾ ಮಾತನ್ನು? ಎಲ್ಲಿಂದ ಓದ್ತೀರಂದ್ರೆ 4ನೇ ವಚನ. ಆಗ ಕರ್ತನು ಮೋಶೆಗೆ, ಇಗೋ ಆಹಾರವನ್ನು ನಿಮಗಾಗಿ ಆಕಾಶದಿಂದ ಧಾನ್ಯಗಳನ್ನು ಸುರಿಸುತ್ತೇನೆ. ಅವರು ನನ್ನ, ಅರ್ಥ ಆಗ್ತಾ ಇದೆ? ಪರೀಕ್ಷೆ ನೋಡ್ರಿ ಹೆಂಗಿದೆ. ದೇವರು ಹೇಳ್ತಾರೆ, ನನ್ನ ನ್ಯಾಯ ಪ್ರಮಾಣದ ವಿಧಿ ವಿಧಾನಗಳ ಅಥವಾ ಆಜ್ಞೆಗಳ ಪ್ರಕಾರವಾಗಿ ನಡೆಯುತ್ತಾರೋ ಇಲ್ಲವೋ ಎಂದು ನೋಡುವುದಕ್ಕೆ ನಾನು ಅವರನ್ನು ಈಗ ಅರ್ಥ ಆಯ್ತಾ? ಪರೀಕ್ಷೆ ಹೆಂಗೆ ಪರೀಕ್ಷೆ ಇದೆ ನೋಡ್ರಿ, ಹೇಗೆ ಪರೀಕ್ಷೆ ಇದೆ ನೋಡ್ರಿ. ನಾನು ಅವರನ್ನು ಪರೀಕ್ಷಿಸುವ ಹಾಗೆ ಜನರು ಹೊರಗೆ ಹೋಗಿ ಪ್ರತಿದಿನ
ಆ ದಿನಕ್ಕೆ ಬೇಕಾಗಿರುವ ಅಳತೆಗೆ ತಕ್ಕಂತೆ ತನ್ನ ಮನುಷ್ಯರು ತನ್ನ ಮನೆಯಲ್ಲಿ ಎಷ್ಟು ದಿನ ಇರೋದರ ಅಳತೆಗೆ ತಕ್ಕಂತೆ ಆ ಧಾನ್ಯಗಳನ್ನು ಸೇರಿಸಿಕೊಂಡು ಬೇಕಾಗದ್ದನ್ನು ಅಷ್ಟೇ ಕೂಡಿಸಲಿ. ಆರನೇ ದಿನದಲ್ಲಿ ಅವರು ತಂದದ್ದನ್ನು ಸಿದ್ಧ ಮಾಡುವಾಗ ಪ್ರತಿದಿನದಲ್ಲಿ ಕೂಡಿಸಿಡುವುದಕ್ಕಿಂತ ಎರಡರಷ್ಟಾಗಿ ಇರುವುದೆಂದು ಹೇಳಿದನು. ಕನ್ನಡ ತೆಲುಗಿನಲ್ಲಿ ಆ ಮಾತನ್ನು ಓದ್ತೀರಿ ಸಿಸ್ಟರ್? ಆ ಕೂಡಿಸಿರುವುದನ್ನು ಎರಡರಷ್ಟಾಗಿರುವುದನ್ನು ಅಲ್ಲಿ ಮಠ ಬರ್ತೀರಿ. ವಿಮೋಚನ ನಿರ್ಗಮಕಾಂಡ 16:5. ಆರನೇ ದಿನ ಅವರು ತಂದುಕೊಂಡಿರ್ತಾರೆ. ಅವರು ತಂದುಕೊಂಡಿರ್ತಕ್ಕಂಥದ್ದನ್ನು ಅವರು ಸಿದ್ಧ ಮಾಡಿಕೊಳ್ಳಬೇಕು. ಅವರು ದಿನಾಲು ತರ್ತಿರ್ತಕ್ಕಂಥ ದಿನವೂ ಕೂಡಿಸಿ ತಂದುಕೊಂಡಿದ್ದಕ್ಕಿಂತಲೂ ಅಂದ್ರೆ ಆರನೇ ದಿನ ಎರಡರಷ್ಟಾಗೂ ಕೂಡಿಸಿಟ್ಕೊಳ್ಬೇಕು. ಪ್ರತಿದಿನ ಹಾಗೆ ಅಲ್ಲ, ಆರನೇ ದಿನ ವಾರದ ಆರನೇ ದಿನ ಎರಡರಷ್ಟಾಗಿ ಕೂಡಿಸಿಟ್ಟುಕೊಳ್ಳಬೇಕು. ಆಗ ಮೋಶೆ ಆರೋನನು ಇಸ್ರಾಯೇಲರೆಲ್ಲರಿಗೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಈಗ ಬರ್ತಾ ಇದ್ದೇನೆ, ಎಲ್ಲ ಪಾಯಿಂಟ್ಗೆಲ್ಲ ಬರ್ತೀನಿ. ಇಲ್ಲಿ ದೇವರು ಕರ್ತನಾದ ಯೆಹೋವನು ಜನರನ್ನು ಹೇಗೆ ಪರೀಕ್ಷಿಸಿದ್ರು? ನಾವೆಲ್ಲ ಮಾಡ್ತಾರೆ ರೋಗ ಕೊಟ್ಟು ಶಾಪ ಕೊಟ್ಟು ತಂದೆ ಮಕ್ಕಳನ್ನು ಕೊಂದು ಹಾಕಿ ದೇವರು ಪರೀಕ್ಷೆ ಮಾಡೋದಿಲ್ಲ. ದೇವರ ಪರೀಕ್ಷೆ ಹೇಗಿರ್ತಂತ ನೋಡ್ತಾ ಇದ್ದೇವೆ ನಾವೀಗ. ಹೇಗಂದ್ರೆ ಹಲ್ಲೆಲೂಯಾ, ಅವರೆಲ್ಲರೂ ಇಸ್ರಾಯೇಲ್ ಜನಾಗಿ ಹಸಿಯುವಂತೆ ಮಾಡಿ ಅವರಿಗೆ ಆಹಾರವನ್ನು ಕೊಟ್ಟ. ಫುಲ್ ಹಸು ಆತ, ಅವ್ರಿಗೆ ಮಸ್ತ್ ಹಸು ಆಗಿದ್ದಾಗೆ. ಬೆಳಗ್ಗೆ ಈ ಸಂಜೆಗೆ ಅವ್ರಿಗೆ ಏನೇನು ಬರ್ತದೆ ಅಂತ ಹೇಳ್ತಾ ಇದ್ದಾನೆ. ಅರಣ್ಯದಿಂದ ಸಮುದ್ರದ ಮೇಲಿಂದ ಲಾವಕ್ಕಿಗಳು ಬಂದು ಅವರಿಗೆ ಕೊಡ್ತೇನೆ. ಸಂಧ್ಯಾ ವೇಳೆಯಲ್ಲಿ ಬೆಳಿಗ್ಗೆ ಅವ್ರಿಗೆ ಏನು ಕೊಡ್ತೇನೆ? ಆಹಾರವನ್ನು, ರೊಟ್ಟಿ ಮಾಡೋದಕ್ಕಾಗಿ, ಕೇಕ್ ಮಾಡೋದಕ್ಕಾಗಿ, ಇಡ್ಲಿ ವಡ ಎಲ್ಲ ಮಾಡೋದಕ್ಕಾಗಿ ಧಾನ್ಯಗಳನ್ನು ಸುರಿಸುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಅವರು ನೋಡ್ರಿ ನಿಯಮ ಮಾಡ್ತಾನೆ. ಇಲ್ಲಿ ನೋಡ್ರಿ ಪರೀಕ್ಷೆ ನೋಡ್ರಿ ಹಿಂಗಿದೆ. ಏನು ಹೇಳ್ತಾರಂದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ ಅಂದ್ರೆ 10 ಜನಕ್ಕೆ ಒಂದೊಂದು ಮಾಪ್ ಇರ್ತದೆ. ಆ ಮಾಪಿಗೆ ತಕ್ಕಂತೆ, ಒಂದೊಂದು ಅಳತೆಗೆ ತಕ್ಕಂತೆ ಆ ಆಹಾರವನ್ನು ಅಂದ್ರೆ ಆ ಧಾನ್ಯಗಳನ್ನು ಬುಟ್ಟಿಯಲ್ಲಿ ಸೇರಿಸ್ಕೊಂಡು ಮನೆಗೆ ತೆಗೆದುಕೊಂಡು ಅದನ್ನ ಆಹಾರ ಅಡಿಗೆ ಮಾಡ್ಕೊಂಡು ತಿನ್ಬೇಕಂತ ಹೇಳಿರ್ತಾರೆ. ಅದಕ್ಕಿಂತ ಅಲ್ಲ, ಎಷ್ಟು ಬೇಕಷ್ಟೇ ತಗೊಂಡು ಬಾ ಅಂತ ಹೇಳ್ತಾನೆ. ಹೆಚ್ಚು ತರಬೇಡ ಅಂತ ಹೇಳುದಿಲ್ಲ, ಎಷ್ಟು ಬೇಕಷ್ಟೇ ತಗೊಂಡು ಬಾ ಅಂತ ಹೇಳ್ತಾನೆ. ಇದನ್ನು ಹೇಳಿದ್ ಯಾಕೆಂದ್ರೆ ಲಕ್ಷ ಬಿಟ್ಟು ಕೇಳ್ತೀರಿ, ದೇವರು ಇನ್ನೊಂದು ಯಾಕೆ ಹೇಳಿಲಿಲ್ಲ? ಎಷ್ಟು ಬೇಕು ನಮ್ಮ ಮನೆಗೆ ಅಳತೆ, ಬಹಳ ಜಾಗ್ರತೆ ಕೇಳ್ತಾರೆ. ಎಷ್ಟು ಬೇಕು ನಮ್ಮ ಮನೆಗೆ ಅಳತೆ ಅಷ್ಟೇ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. ಆದರೆ ಜನರೇನು ಮಾಡಿದ್ರು, ಹೋಗಿ ಬೆಳಿಗ್ಗೆ ಎಲ್ಲ ಧಾನ್ಯಗಳು ಬಿದ್ದಿದ್ದು ನೋಡಿ, ಅದರ ಮೇಲೆ ಮಂಜು ಬಿದ್ದಿದ್ದು ನೋಡಿ, ಮಂಜನ್ನು ಹಿಂಗೆ ತೆಗೆದು ಕೂಡಲೇ ಅದರ ಕೆಳಗೆ ಅಮೂಲ್ಯವಾದಂಥ, ನೋಡ್ಲಿಕ್ಕೂ ಸುಂದರವಾಗಿರ್ತಕ್ಕಂಥ ಧಾನ್ಯಗಳು, ಬಿಳಿ ಧಾನ್ಯಗಳು ಧನಿಯಾಂಗಿದೆ. ಅದು ತಿಂದು ನೋಡಿದರೆ ಹೇಗಿದೆ? ಅದು ನೋಡ್ರಿ ಹೆಂಗಿದೆ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಬಲವಾದಂಥ ತಿಂಡಿ ಇರೋದು, ಪರಲೋಕದಿಂದ ಬಂದಿರತಕ್ಕಂಥ ತಿಂಡಿ ಅದು. ಗೊತ್ತಿರೋ ಮಾತನ್ನು ಅದು ತಿಂದು ನೋಡಿದ್ರೆ ಅದರೊಳಗೆ ಎಂತ ಸಾರವಿತ್ತು, ಜೇನಿನ ಸಾರ ಇತ್ತಂತೆ ಅದರೊಳಗೆ. 31ನೇ ವಚನ, 31 ಓದ್ರಿ. 31. ಆಗ ಇಸ್ರಾಯೇಲರು ಅದಕ್ಕೆ ಮನ್ನಾ ಎಂದು ಹೆಸರಿಟ್ಟು. ಆ ಹೆಸರು ಗೊತ್ತಿಲ್ಲ ಅಂದ್ರೆ ಮನ್ನಾ ಅಂದ್ರೆ ಏನು, ಇದೇನಂತೇಳಿ, ವಾಟ್ ಈಸ್ ದಿಸ್ ಅಂತೇಳಿ, ಇದೇನಂತೇಳಿ. ಮನ್ನಾ ಅಂದ್ರೆ ವಾಟ್ ಈಸ್ ದಿಸ್, ಆನ್ಸರ್ ಇಲ್ಲ ಅವ್ರ ಕಡೆ, ಹೌದಾ? ಆಮೇಲೆ ಇದಕ್ಕೆ ಮನ್ನಾ ಅಂತ ಹೆಸರಿಟ್ಟಿದ್ರು. ಆಮೇಲೆ ಅದು ಕೊತ್ತಂಬರಿ ಬೀಜದಂತೆ ಬೆಳ್ಳಗಾಗಿತ್ತು. ಅದರ ರುಚಿಯು ಜೇನಿನಲ್ಲಿ ಕಲಿಸಿರುವ ಕವ್ವ ಅಂತ ಇತ್ತು. ಮತ್ತಷ್ಟೇ ಅಲ್ಲದೆ ಅದನ್ನು ತಿಂತಾ ಇದ್ರೆ ಅವರು ಯಾವಾಗಲೂ ರೋಗಿಗಳಾಗಲಿಲ್ಲ. ಹಲ್ಲೆಲೂಯಾ. ನಾನು ಹೀಗೆ ನಿಮ್ಮನ್ನು 40 ವರ್ಷ ನಡೆಸಿ ಹೊರತು ನಿಮಗೆ ಕೇಡು ಮಾಡ್ತಾ ನಡೆಸಿಲ್ಲ ನನ್ನ ಪ್ರಿಯ ಸಹೋದರೇ.
ಬಹು ಭಯಂಕರವಾದ ಅರಣ್ಯದಲ್ಲಿ, ಚೋಳು ಸರ್ಪಗಳು ಇರತಕ್ಕಂಥ ಅರಣ್ಯದಲ್ಲಿ ಆ ಚೋಳು ಸರ್ಪಗಳು ನಿಮ್ಮನ್ನು ಕಚ್ಚದಂತೆ ಕಾಪಾಡಿಕೊಳ್ತಾ ಬಂದಿದ್ದೇನೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ. ಆದರೆ ಸರ್ಪಗಳು ಕಚ್ಚಿದ್ದು ಯಾಕೆ ಅವಾಗ ಅವರಿಗೆ? ಅವರು ಮಾಡಿದ ಪಾಪದ ನಿಮಿತ್ತ ಬಂದಿದೆ. ಅದು ತನ್ನ ಮೇಲೆ ತಗೊಂಡಿಲ್ಲ ನೋಡ್ರಿ ಇಲ್ಲಿ ದೇವರು. I have saved you, brought you very safely from the terrible wilderness of the Egypt. Even the serpents and scorpions never hurt you because of my super protection was with you. Hallelujah. ಅದರಲ್ಲಿ ಅಷ್ಟೇ ಅಲ್ಲದೆ, ಬರಡು ಭೂಮಿಯಲ್ಲಿ ನೀರು, ಆಹಾರವಿಲ್ಲದಂಥ ಜಗದಲ್ಲಿ ನಿಮಗೆ ರೇಷನ್ ಇಲ್ಲ, ಏನಿಲ್ಲ, ಆಕಾಶದಿಂದ ದೇವದೂತರು ಉಣ್ಣುವಂತ ಮಣ್ಣಾಯಿಂದ ನಿಮ್ಮನ್ನು ಉಣಿಸಿದ್ದೇನೆ, ಪರೀಕ್ಷಿಸಿದ್ದೇನೆ ಹೊರತು ನಿಮ್ಮ ಪರೀಕ್ಷೆಗೆ ಕಡೆಗೆ ನಾನು ಏನು ಮಾಡಿದ್ದೀನಿ? ನಿಮಗೆ ಮೇಲೆ ಮಾಡಿದ್ದೇನೆ. ಈಗ ನೋಡ್ರಿ ಪರೀಕ್ಷೆ ಹೆಂಗಿದೆ ನೋಡ್ರಿ. ಅದರಲ್ಲಿ ಕೆಲವರು ಏನು ಮಾಡಿರ್ತಾರೆ, ಸ್ಟೋರಿ ನೋಡ್ರಿ ಕರೆಕ್ಟ್. ಇದೆಲ್ಲ ನೋಟ್ ಮಾಡ್ಕೋ. 16ನೇ ಅಧ್ಯಾಯ ನೀವು ಪೂರ ಓದ್ಬೇಕ್ರಿ, ಯಾಕಂದ್ರೆ 14ನೇ ಪೂರ ನಾನು ಅದ್ರ ವಚನ ಅಷ್ಟೇ ಹೇಳ್ತಾ ಇದ್ದಾನೆ. ಆದರೆ ಪರೀಕ್ಷೆ ನೋಡ್ರಿ ಏನಂತ ಹೇಳ್ತಾನೆ, ಅವರು ನನ್ನ ಆಜ್ಞೆ ಪ್ರಕಾರವಾಗಿ ನಡೆಯುತ್ತಾರೋ ಇಲ್ಲೋ ಎಂಬುದಾಗಿ ನೋಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಅವರಿಗೆ ಆಹಾರವನ್ನು ಕೊಡ್ತಾನೆ. ಕೊಟ್ಟಿದ್ಕೊಳ್ಳಿ ಇವರು ಬೆಳಿಗ್ಗೆ ಸಂಜೆಗೆ ಹೋಗಿ ಏನು ಮಾಡ್ತಾರೆ ಇವರು? ಕೆಲವು ಜನರು ಅದರೊಳಗೆ ನೋಡ್ರಿ, ಓದ್ತಿರ ಮಾತನ್ನು, ಕೆಲವು ಜನರು ಅದರೊಳಗೆ ಹೆಚ್ಚು ಕೂಡಿಸಿಕೊಳ್ತಾರೆ. 18ನೇ ವಚನ, ದೇವರು ಆಕಾಶದಿಂದ ಸುರಿದಿರತಕ್ಕಂಥ ಮನ್ನಾ ಎಂಬ ಆಹಾರವನ್ನು ಅರಣ್ಯ ಪ್ರದೇಶದಲ್ಲಿ ಅವರು ತಮ್ಮ ಮಾಪುಗಳಿಂದ ಅಳತೆ ಮಾಡಿರುವಾಗ ಆ ಆಹಾರವನ್ನು ಕೆಲವು ಜನರು ಹೆಚ್ಚಾಗಿ ಕೂಡಿಸಿಕೊಂಡ್ರು. ಹೆಚ್ಚಾಗಿ ಕೂಡಿಸಿಕೊಂಡಿದ್ದವರಿಗೆ ಅವರಿಗೆ ಉಳಿಯಲಿಲ್ಲ. ಕಡಿಮೆಯಾಗಿ ಸಂಗ್ರಹಿಸಿಕೊಂಡಿದ್ದವರಿಗೆ ಎಷ್ಟು ಅದ್ಭುತ ನೋಡ್ರಿ ಇಲ್ಲಿ. ಹಲ್ಲೆಲೂಯಾ. ಅವರ ಮನೆಯಲ್ಲಿ ಕಡಿಮೆಯಾಗಿ ಸಂಗ್ರಹಿಸಿಕೊಂಡದಿಗೆ ಕಡಿಮೆ ಆಗಲಿಲ್ಲ, ಹೆಚ್ಚಾಗಿ ಸಂಗ್ರಹಿಸಿಕೊಂಡದಿಗೆ ಉಳಿಲಿಲ್ಲ ಅವರಿಗೆ. ಅರ್ಥ ಆಗ್ತಾ ಇದೆ? ನಮಗೆ ಬೇಕಾಗಿದ್ದಷ್ಟೇ ಗಳಿಸಬೇಕು. ಅತ್ಯಧಿಕವಾಗಿ ಗಳಿಸಿ ನಾವು ಶ್ರೀಮಂತರಾಗಬೇಕೆಂಬುದಾಗಿ ಜಾಸ್ತಿ ಗಳಿಸ್ಲಿಕ್ಕೆ ಹೋಗಿದ್ರೆ ಆ ಜಾಸ್ತಿ ಗಳಿಕೆ ದವಾಖಾನಿ, ಬಡ್ಡಿ ವ್ಯಾಪಾರಕ್ಕೆ, ಬಡ್ಡಿಗೆ ಮತ್ತು ನಷ್ಟಕ್ಕೆ ಮತ್ತು ನಷ್ಟ ಪಾಲಿಗೆ ಹೋಗ್ತದೆ ಹೊರತು ಉದ್ಧಾರ ಆಗುವುದಿಲ್ಲ. ಅದಕ್ಕೆ ಹೆಚ್ಚು ಸಂಗ್ರಹಿಸಿಕೊಂಡದಿಗೆ ಉಳಿಲಿಲ್ಲ, ಕಡಿಮೆ ಸಂಗ್ರಹಿಸಿಕೊಂಡ್ರಲ್ಲ ಅವ್ರಿಗೆ ತೃಪ್ತಿಯಾಗಿ ಬಂತಂತೆ, ಅವ್ರಿಗೆ ಕಡಿಮೆ ಆಗಲಿಲ್ಲ. ಇದು ಓದುವಾಗ ದೇವರ ಒಳ್ಳೆತನವನ್ನು ಐ ಎಂಜಾಯಿಂಗ್ ದ ಗುಡ್ನೆಸ್ ಆಫ್ ದ ಗಾಡ್ ಇನ್ ದ ವರ್ಡ್ ಆಫ್ ಗಾಡ್. ಪ್ರೈಸ್ ದ ಲಾರ್ಡ್ ಜೀಸಸ್. ವುಡ್ ಯು ಲೈಕ್ ಟು ಎಂಜಾಯ್ ವಿತ್ ಮೀ? ಕೈಂಡ್ಲಿ ಫಾಲೋ ಮೈ. ದಯಮಾಡಿ ದೇವರ ಒಳ್ಳೆತನವನ್ನು, ದೇವರ ಪ್ರಾಮಾಣಿಕತ್ವವನ್ನು ಇದರಲ್ಲಿ ನಾನು ಆನಂದಿಸ್ತಾ ಇದ್ದೇನೆ. ನೋಡ್ರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಅದನ್ನು 18, ಹೆಚ್ಚು ಕೂಡಿಸಿಕೊಂಡಿದ್ದವರಿಗೆ ಉಳಿಲಿಲ್ಲ, ಕಡಿಮೆ ಕೂಡಿಸಿಕೊಂಡಿದ್ದವರಿಗೆ ಕೊರತೆ ಆಗಲಿಲ್ಲ. ಕೆಲವು ಜನರು ಎವ್ರಿ ಮ್ಯಾನ್ ಹ್ಯಾಡ್ ಗ್ಯಾದರ್ಡ್ ಅಕಾರ್ಡಿಂಗ್ ಟು ದ ಈಚ್ ಒನ್ಸ್ ನೀಡ್. ಅದಿದೆ ಹೌದ್ರಿ. ಮತ್ತು ಪ್ರತಿಯೊಬ್ಬರು, ಕೆಲವರು ಮಾತ್ರ, ಪ್ರತಿಯೊಬ್ಬರು ತನ್ನ ಮನೆಗೆ ಎಷ್ಟು ಬೇಕೋ ಅಷ್ಟೇ ಅವರು ಸೇರಿಸಿಕೊಂಡ್ರಂತೆ. ಇಲ್ಲಿ ಇದು ಪರೀಕ್ಷೆ. ಏನು ಕೊಟ್ಟಿದ್ದಾರೆ ದೇವರು? ಪರೀಕ್ಷೆ. ಇವ್ರೇನ್ ಮಾಡಿದ್ದಾರೆ? ಹೋಗಿ ಆ ಧಾನ್ಯವನ್ನು, ಆ ಸೌಂದರ್ಯವನ್ನು, ಆ ರುಚಿಯನ್ನು ನೋಡಿದ ಕೂಡಲೇ ಇವ್ರೇನ್ ಮಾಡ್ತಾರೆ? ಕೆಲವು ಜನ ಜಾಸ್ತಿ ಹೆಚ್ಚಾಗಿ, ಮನೆಯಲ್ಲಿ 10 ಜನ ಇದ್ರೆ ಅವರು 20 ಜನದ ಆಹಾರವನ್ನು ಸಂಗ್ರಹಿಸಿಕೊಳ್ತಾರೆ. ಅಲ್ಲೇ ಅರಣ್ಯದಲ್ಲಿ ಬಿದ್ದಿರತಕ್ಕಂಥ ಮಂಜು ಒಳಗೆ, ಮಂಜಿನ ಅಡಕದ ಒಳಗೆ ಬಿದ್ದಿರತಕ್ಕಂಥ ಆಹಾರವನ್ನು ಸಂಗ್ರಹಿಸಿಕೊಳ್ತಾರೆ. ಮತ್ತು ಕೆಲವರು ಏನ್ ಮಾಡ್ತಾರೆ? ಜಾಗ್ರತೆಯಿಂದ ಕೇಳ್ತೀರಿ. ಇಲ್ಲಿ 3 ರೀತಿಯಾದಂಥ ಜನರು ನೋಡಿದೆ ನಾನು. ಒಂದು, ಹೆಚ್ಚು ಸಂಗ್ರಹಿಸಿಕೊಂಡಿದ್ರು, ಹೆಚ್ಚಾಗಿ ಆಹಾರವನ್ನು ಸಂಗ್ರಹಿಸಿಕೊಂಡ್ರು. ಇನ್ನೊಂದು, ಕಡಿಮೆಯಾಗಿ ಆಹಾರವನ್ನು ಸಂಗ್ರಹಿಸಿಕೊಂಡ್ರು. ಮತ್ತು ಪ್ರತಿಯೊಬ್ಬರು ಸಮಾನವಾದಂಥ ಸರಿಯಾದ ಆಹಾರವನ್ನು ಸಂಗ್ರಹಿಸಿಕೊಂಡು 3 ರೀತಿಯಾದ ಜನರನ್ನು ನೋಡಿದೆ ನಾನಿಲ್ಲಿ. ಆದರೆ ಹೆಚ್ಚು ಯಾರು ಸಂಗ್ರಹಿಸಿಕೊಂಡು ಬಂದಿದ್ರಲ್ಲ ಅವರು 20 ಜನಕ್ಕೆ, ಅವ್ರ ಮನೇಲಿ 10 ಜನ ಇದ್ರೆ 20 ಜನದ ಧಾನ್ಯವನ್ನು, ಮನ್ನಾವನ್ನು ಸೇರಿಸ್ಕೊಂಡು ಬಂದಿದ್ದಾರೆ. ಮನೇಲಿ ಇಟ್ಟಿದ್ರು. ಅವ್ರೇನ್ ಮಾಡಿದ್ರು? ಬೆಳಿಗ್ಗೆ ಇದೆಲ್ಲ ಇವತ್ತು ಅಡಿಗೆ ಮಾಡಿಕೊಂಡು ಎಲ್ಲ ತಿಂದು ಮತ್ತು ನಾಳೆ ಬೆಳಿಗ್ಗೆಗೆ ಇರ್ತದೆ ಅಂತ ಹೇಳಿ ತಿಳ್ಕೊಂಡಿದ್ರು ಅವರು. ಆದರೆ ಬೈಬಲ್ ಹೇಳ್ತದೆ, ನಾಳೆ ಬೆಳಿಗ್ಗೆಗೆ ಅದರೊಳಗೆ ಹುಳ ಬಂದಿದೆ ಅಂತೆ ಮತ್ತು ದುರ್ನಾತೆ ಬಂದಿದೆ. ಏನ್ ಬಂದಿದೆ? ಹುಳ ಮತ್ತು ದುರ್ನಾತೆ. ಅದಕ್ಕೆ ಹೇಳ್ತಾನೆ, ಹೆಚ್ಚು ಸಂಗ್ರಹಿಸಿಕೊಂಡಿದ್ದವರಿಗೆ ಏನಾಗಿಲ್ಲ, ಉಳಿಲಿಲ್ಲ. ಕಡಿಮೆ ಸಂಗ್ರಹಿಸಿಕೊಂಡಿದ್ದವ್ರಿಗೆ ಕೊರತೆ ಆಗಲಿಲ್ಲ. ಲಕ್ಷ ಕೇಳ್ತೀರಿ. ಇವ್ರೇನ್ ಮಾಡಿದ್ರು? ಕೆಲವು ಜನ ಏನ್ ಮಾಡಿದ್ರು? ದೇವ್ರ ಮಾತು ಯಾಕೆ ಮೀರ್ಬೇಕು ಬಿಡು, ನಮಗೆ 10 ಜನದ ಊಟ ಐತಿ,
ನಾವು 15 ಜನದ ಊಟ ಐತಿ, ನಾವೇನು ಮಾಡೋಣ 12 ಜನದ ಊಟ ತೊಗೊಂಡು ಬರೋಣ, 12 ಜನಕ್ಕೆ ಮಾತ್ರ ಮನ್ನಾನು ಸಂಗ್ರಹಿಸಿ ತೊಗೊಂಡು ಬರೋಣ. ಏನು ಅರ್ಥ ಆಯ್ತಾ? 10 ಜನ ಇದ್ದಾರಂದ್ರೆ ಅವ್ರೇನು ಮಾಡಿದ್ರು, 8 ಜನದ ಮಾತ್ರ ಆಹಾರವನ್ನು ಸಂಗ್ರಹಿಸ್ಕೊಂಡು ಬಂದರು. ಏನಂತೇಳಿ, ಕಡಿಮೆ ತೊಗೊಂಡು ಬಂದ್ರೆ ಪರವಾಗಿಲ್ಲ, ಆದರೆ ದೇವ್ರು ಹೇಳಿದ್ರೆ ಮನೆಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಬರ, ಅದಕ್ಕಿಂತ ಹೆಚ್ಚು ತೊಗೊಂಡು ಬರಬಾರ್ದು ಅಂತ ಹೇಳಿದ್ರು. ಯಾಕೋ ಏನೋ ಉದ್ದೇಶ ಇರ್ಬೋದು ದೇವ್ರದು, ನಾವು ದೇವ್ರ ಮಾತು ಮೀರಬಾರ್ದು ಅಂತ ಕೆಲವು ಜನ ಮಾಡಿದ್ರು, ಕಡಿಮೆನೇ ತೊಗೊಂಡು ಬಂದರು. ಅವಾಗ ಅವ್ರು ತಂದಿದ್ದು 8 ಜನರ ಊಟಕ್ಕಾಗಿ ತಂದಿದ್ರು, 8 ಜನ. ಆದರೆ ಅವರ ಮನೇಲಿ ಎಷ್ಟು ಜನ ಇದ್ರು? 10 ಜನ ಇದ್ರು. ಬೈಬಲ್ ಹೇಳ್ತದೆ, ಆ 8 ಜನರ ಊಟ ತಂದ್ರು ಕೂಡ ಅವರಿಗೆ ಕಡಿಮೆ ಬಿದ್ದಿಲ್ಲಂತೆ, 10 ಜನಕ್ಕೂ ತೃಪ್ತಿ ಆಗುವಂತೆ ಆಯಿತು. ದಟ್ ಈಸ್ ದ ಲಾರ್ಡ್ಸ್ ಗುಡ್ನೆಸ್ ಫಾರ್ ಯು. ಒಂದು ವೇಳೆ ಸಂಪಾದನೆ ಮಾಡುವಾಗ ನೀವು ಪರಿಶುದ್ಧ ದಿನವನ್ನು ಆಚರಿಸದೆ, ಅಂದರೆ ಆ ಭಾನುವಾರ ಚರ್ಚ್ಗೆ ಹೋಗದೆ ಹಾಳು ಮಾಡೋದಕ್ಕಿಂತಲೂ ಸ್ವಲ್ಪ ಸಂಪಾದನೆ ಆದರೂ ಕೂಡ ಚರ್ಚ್ ಮಾತ್ರ ಬಿಡಬೇಡ್ರಿ. ನಿಮ್ಮ ಸ್ವಲ್ಪ ಸಂಪಾದನೆ ಮನೆಯಲ್ಲಿ ಸಮೃದ್ಧಿಕರವಾಗಿ ಆಗುವಂತೆ ದೇವರು ಮಾಡ್ತಾನೆ. ಓ ಹಲ್ಲೆಲೂಯಾ. ಅದಕ್ಕೆ ಹೆಚ್ಚು ಸಂಪಾದನೆ ಮಾಡಿಕೊಡೋದು ಏನು ಮಾಡ್ತಾ ಇದ್ದಾರೆ? ಸಂಪಾದನೆ ಮಾಡಿದ್ದಾರೆ, ಬಹಳ ಸಂಪಾದನೆ ಇದೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಆಹಾರ ಉದ್ರಿ ತೊಗೊಂಡು ಬರ್ತಾರೆ, ಮತ್ತು ಸಾಲ 1,50,000 ಸಾಲ ಇದ್ದೇ ಇರ್ತದೆ. ಅವರು ಸಂಪಾದನೆ ಮಾಡಿದ್ದು ಸಾಲದ ಬಡ್ಡಿಗೆ. ಬೈಬಲ್ ಹೇಳ್ತಾ ಇದೆ, ಹೊತ್ತು ಮೀರಿ ಮಲಗೋರೆ, ವ್ಯರ್ಥವಾದ ಕೆಲಸ ಮಾಡ್ತಕ್ಕಂಥವ್ರೆ. ಅಂದರೆ ಅರ್ಥ ಏನು? ಬೆಳಗಾಗೋಕ್ಕಿಂತ ಮುಂಚೆ ಎದ್ದು ಹೊತ್ತು ಮೀರಿ ಮಲಗಿ ರೊಟ್ಟಿಗಾಗಿ ಪ್ರಯಾಸ ಪಡೋದು ವ್ಯರ್ಥ. ಪರಲೋಕದಲ್ಲಿರುವ ದೇವರು ಆತನನ್ನು ಪ್ರೀತಿಸುವವರಿಗೆ ನಿದ್ದೆಯಲ್ಲಿ ಕೊಡುಗೆ ಆಹಾರವನ್ನು ಕೊಡ್ತಾನಂತವರಿಗೆ. ಎಲ್ಲಿ ಕೊಟ್ಟಾನಂದ್ರೆ ಎಲ್ಲೇ ಅರಣ್ಯದಲ್ಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ದೇವರು ಪರೀಕ್ಷೆ ಹೆಂಗಿತ್ರಿ? ಮಕ್ಕಳನ್ನು ಕೊಂದು ಹಾಕೋ ಪರೀಕ್ಷೆ ಇತ್ತು. ಅವರ ಮನೆಯಲ್ಲಿ ಇರ್ತಕ್ಕಂಥ ಆಹಾರ ಕೊಳತು ಹೋಗಿ ಹುಳ ಬಿದ್ದು ಕೂಡಲೇ, ವಾಸನೆ ಬಂದು ಕೂಡಲೇ ಅವಾಗ ಛೀ ಅನಿಸಿತ್ತು, ಅಯ್ಯೋ ನಾವು ದೇವರ ಮಾತು ಮೀರಿದಕ್ಕಾಗಿ ಹೀಗಾಗಿದೆ. ಆಮೇಲೆ ಏನು ಮಾಡಿದ್ರು ಇವರು? ಸರಿಯಾಗಿ ಏನು ಮಾಡ್ತಾರೆ? ಈಗೇನಾಯ್ತು ಪರೀಕ್ಷೆಯಲ್ಲಿ? ಏನಾದ್ರು ಅವರು ನೋಡ್ರಿ, ದೇವರ ಪರೀಕ್ಷೆ ಏನಿತ್ತು? ಕಡೆಗೆ ಮೇಲು ಮಾಡದೆ ಹೊರತು ಕೇಡು ಮಾಡುವುದಲ್ಲ. ಅವ್ರು ಏನು ಮಾಡಿದ್ರು? ತಿದ್ದುಕೊಂಡ್ರು. ಅವಾಗ ಎಲ್ಲರೂ ಸರಿಯಾಗಿ ತೊಗೊಂಡ್ರು. 6ನೇ ದಿವಸ ಸಂಗ್ರಹಿಸ್ಕೊಂಡು ಬರ್ಬೇಕಲ್ಲ. ಹಲೋ, 6ನೇ ದಿವಸ ಏನಾಯ್ತು ಗೊತ್ತಿದೆ? 6ನೇ ದಿವಸ ಡಬಲ್ ಸಂಗ್ರಹಿಸ್ಕೊಂಡು ಬರ್ಲಿಕ್ಕೆ ಹೇಳಿದ್ರು ಅವ್ರಿಗೆ. ನೋಡ್ರಿ, ದೇವ್ರ ಮಾತು ಹೆಂಗಿದೆ, ಡಬಲ್ ಸಂಗ್ರಹಿಸ್ಕೊಂಡು. ಯಾಕಂದ್ರೆ 7ನೇ ದಿವಸ ಆಹಾರ ಬರೋದಿಲ್ಲ, ಅದಕ್ಕೆ 6ನೇ ದಿವಸ ನೀವು ಹೆಚ್ಚು ಸಂಗ್ರಹಿಸಿಕೊಂಡು ಬರ್ರಿ ಎಂಬುದಾಗಿ ಹೇಳಿದ್ರು. ಹೆಚ್ಚು ಸಂಗ್ರಹಿಸಿಕೊಂಡು ಬರ್ರಿ ಎಂಬುದಾಗಿ ಹೇಳಿರುವಾಗ ಅವರು ಹೆಚ್ಚು ಸಂಗ್ರಹಿಸಿಕೊಂಡು ಬಂದರು. ಹೌದೋ ಇಲ್ಲ? ಸಂಗ್ರಹಿಸಿಕೊಂಡು ಬಂದಾಗ 6ನೇ ದಿವಸನೂ ಆಯ್ತು, 7ನೇ ದಿವಸನೂ ಸಮೃದ್ಧಿಕರವಾಗಿ ಊಟ ಆಯ್ತು. ಆದ್ರೆ 7ನೇ ದಿವಸ ಲೆಕ್ಕಗಳು ಬೈಬಲ್ ಹೇಳ್ತದೆ, ಅದೇ 16ನೇ ವರ್ಷದಲ್ಲಿ 7ನೇ ದಿವಸನೂ ಮರನೇ ದಿವಸ ಆವಾಗ ಮನ್ನ ಕೆಟ್ಟು ಹುಳ ಬೀಳಲಿ ಅಂತೆ ಎಲ್ಲರೂ ಹೇಳ್ತಾರಲ್ವಯ್ಯ. ಆಮೇಲೆ ಇವ್ರು ಏನು ಮಾಡಿದ್ರು ಗೊತ್ತಿದೆ? ಮತ್ತೆ ನೋಡ್ರಿ, ಇವರು ಹಠಮಾರಿತನ ಬಿಡುಗಲು, ಇವರು ಮೊಂಡತನ. 7ನೇ ದಿವಸನೂ ಹೋಗಿದಾರಂತೆ ಆರ್ಸಾಕ್, ಎಲ್ಲೇ? ಅರಣ್ಯಕ್ಕೆ. ಆದರೆ ಅರಣ್ಯದಲ್ಲಿ ಏನಿಲ್ಲ, 7ನೇ ದಿವಸ ಧಾನ್ಯವೇ ಬೆಳೆಯಲಿಲ್ಲ. ಈ ರೀತಿಯಲ್ಲಿ ದೇವರು ಪರೀಕ್ಷಿಸಿ ಇಸ್ರಾಯೇಲರನ್ನು ದೀನರಾಗಿ ತಗ್ಗಿಸಿಕೊಳ್ಳುವಂತೆ ಮಾಡಿದನು ಹೊರತು ಶಾಪಗಳಿಂದ, ಸರ್ಪಗಳಿಂದ ಕಚ್ಚಿಸಿ ದೇವರನ್ನು ತಗ್ಗಿಸಿಕೊಳ್ಳುವಂತರ ಅವರು ದೇವರವರನ್ನು ಪರೀಕ್ಷಿಸುವಾಗ ಅವ್ರಿಗೆ ಮೇಲಾಗಿದೆ. ಆದರೆ ಬೈಬಲ್ ಹೇಳ್ತದೆ, ಇಸ್ರಾಯೇಲ್ ಜನಾಂಗ ದೇವರನ್ನು ಪರೀಕ್ಷಿಸಿದ್ದಕ್ಕಾಗಿ ಅವರಿಗೆ ಕೇಡಾಗಿದೆ. ಅರ್ಥ ಆಗ್ತಾ ಇದೆ? ಅರಣ್ಯದಲ್ಲಿ 10 ಸಾರಿ ನನ್ನನ್ನು ಪರೀಕ್ಷಿಸಿದ್ರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ವೆನ್ ವಿ ಟೆಸ್ಟ್ ಗಾಡ್ ವಿ ವಿಲ್ ಸಫರ್, ಬಟ್ ವೆನ್ ಗಾಡ್ ಟೆಸ್ಟ್ ಅಸ್ ವಿ ವಿಲ್ ಪ್ರಾಸ್ಪರ್. ದೇವರು ಪರೀಕ್ಷೆ ಮಾಡುವಾಗ ನಮಗೆ ಮೇಲಾಗ್ತದೆ. ನಾವು ದೇವರನ್ನು ಪರೀಕ್ಷಿಸಿದ್ದೇವೆ, ಏನಾಗ್ತೈತೆ ನೋಡೋನು. ಲಾಕೆ ದೇಖಿಂಗೆ, ಕರ್ಕೆ ದೇಖಿಂಗೆ, ಕ್ಯಾ ಹೋತಾ ದೇಖಿಂಗೆ, ಏನಾಗ್ತೈತೆ ನೋಡೋಣ. ದೇವ್ರ ಮಾತು ಸುಳ್ಳು ಮಾತಾಡಿ ನೋಡು, ಮೋಸ ಮಾಡಿ ನೋಡೋಣ, ಪಾಪ ಮಾಡಿ ನೋಡೋಣ. ನಾವು ಈ ಲೋಕದ ಮೋಸ, ವಂಚನೆ ಮತ್ತು ಪಾಪದ ಕೃತ್ಯಗಳಿಂದ, ದ್ರೋಹದ ಕೃತ್ಯಗಳಿಂದ ನಾನು ಸಂಪಾದನೆ ಮಾಡಿ ನೋಡೋಣ ಅಂತೇಳಿ ನೋಡ್ರಿ. ನಾವು ದೇವರನ್ನು ಪರೀಕ್ಷಿಸಿದರೆ ಸಂಕಟಕ್ಕೆ ಒಳಗಾಗ್ತೇವೆ. ದೇವರು ನಮ್ಮನ್ನು ಪರೀಕ್ಷಿಸುವಾಗ ಅಲ್ಲಿ ಪಾಸ್ ಆದರೆ ನಮಗೆ ಮೇಲಾಗ್ತದೆ. ಗಾಡ್ ಬ್ಲೆಸ್ ಯು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕಣ್ಣಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ ಯೇಸಯ್ಯ ನಮಗೆ ತಂದೆ ಎಂಬುದಾಗಿ ನಮಗೆ ಸಂಬೋಧಿಸುವಂತೆ ಕಲಿಸಿಕೊಟ್ಟಿದ್ದ ಕರ್ತನೆ. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ ಸಂಪೂರ್ಣವಾಗಿ, ವಿಮೋಚನಕಾಂಡ 16ನೇ ಅಧ್ಯಾಯ ಸಂಪೂರ್ಣವಾಗಿ ನೋಡುವಾಗ ಎಷ್ಟು ಅದ್ಭುತವಾದಂಥ ಲೇಖನೆ, ನಡೆದಿರತಕ್ಕಂಥ ಇತಿಹಾಸದ ಘಟನೆ. 40 ವರ್ಷ ತಡ ಆಗಲಿಕ್ಕೆ ಕಾರಣ ಏನಂದರೆ ಅವರಲ್ಲಿ ಗರ್ವ ಅಹಂಕಾರ ಇರೋದ್ರಿಂದ ಅವರನ್ನು ದೀನರಾಗಿ ಮಾಡೋದಕ್ಕಾಗಿ, ಅವ್ರನ್ನ ಹಸಿವೆಯಂತೆ ಮಾಡಿ ಅವರಿಗೆ ಪರಲೋಕದಿಂದ ಬರುವ ಮನ್ನವನ್ನು ಕೊಟ್ಟು ಮೇಲು ಮಾಡಿದನು ಹೊರತು ಕೇಡು ಮಾಡಿಲ್ಲ. ಆದರೆ ದೇವರು ಪರೀಕ್ಷಿಸುವಾಗ ದೇವರು ನಿಮ್ಮನ್ನು ದೀನರಾಗಿ ಮಾಡಿದ ಯಾಕೆಂದರೆ, ನಿಮ್ಮನ್ನು ಪರೀಕ್ಷಿಸಿದ ಯಾಕೆಂದರೆ ನಿಮಗೆ ಮೇಲು ಮಾಡುವುದಕ್ಕಾಗಿ ಹೊರತು ಕೇಡು ಮಾಡೋದಕ್ಕಾಗಿಲ್ಲ ಅಂತ ಸತ್ಯ ನಾವು ನೋಡಿದ್ದೇವೆ. ಆದರೆ ಜನರು ದೇವರನ್ನು ಪರೀಕ್ಷಿಸಿದ್ರು ಏನಾಗ್ತೈತೆ ನೋಡೋಣ.
ದೇವರ ಮಾತು ಮೀರಿ ನೋಡೋಣ ಎಂಬುದಾಗಿ ಮೀರಿ, ದೇವರ ಮಾತಿಗೆ ಮೀರಿ ದೇವರನ್ನು ಪರೀಕ್ಷಿಸೋದಕ್ಕಾಗಿ ಅರಣ್ಯದಲ್ಲಿ ಸರ್ಪಗಳಿಂದ ಕಚ್ಚಲ್ಪಟ್ಟು, ಆದರೆ ದೇವರು ಅವನು ಸರ್ಪದಿಂದ ಕಚ್ಚಲ್ಪಡೋದಕ್ಕಾಗಿ ಬಿಟ್ಟುಕೊಡಲಿಲ್ಲ. ಬೈಬಲ್ ಹೇಳ್ತಾ ಇದೆ, ನಿಮ್ಮನ್ನು ಆ ಘನಘೋರ ಭಯಂಕರವಾದ ಕಾಡಿನಲ್ಲಿ ಸರ್ಪಗಳಿಂದ, ಚೋಲುಗಳಿಂದ, ನೀರಿಲ್ಲದ ಮರಳು ಭೂಮಿಯಿಂದ ಹಾಗೂ ಆಹಾರವಿಲ್ಲದ ಶೂನ್ಯದಲ್ಲಿ ನಿನ್ನನ್ನು ಪ್ರೊಟೆಕ್ಟ್ ಮಾಡಿ ಕಾಪಾಡಿದ ಮಾತ್ರ ಅಲ್ಲದೆ, ನಿನ್ನ ಕಾಲುಗಳು ಬಾತ್ ಹೋಗದಂತೆ, ನಿನ್ನ ಬಟ್ಟೆಗಳು ಸವಿದು ಹೋಗದಂತೆ, ಕೊಳೆಯಾಗದಂತೆ, ನೀನು ಬಲಿಷ್ಠರಾಗಿರುವಂತೆ ನಿನ್ನನ್ನು ನಡೆಸಿಕೊಂಡಿರುವ ಬಂದಿರತಕ್ಕಂಥ ವಿಧಾನವನ್ನು ನೆನೆಸಿಕೋ. ನಿನ್ನ ದೇವರಾದ ಕರ್ತನು, ತಂದೆ ಹೇಗೆ ತನ್ನ ಮಗನನ್ನು ಶಿಕ್ಷಣ ಕೊಡುತ್ತಾನೋ, ತಿದ್ದುತ್ತಾನೋ, ಅದೇ ರೀತಿಯಲ್ಲಿ ದೇವರು ತಿದ್ದುತ್ತಾನೆ ಅನ್ನತಕ್ಕಂಥ ಸತ್ಯವನ್ನು ಇವತ್ತು ಈ ಒಂದು ಅದ್ಭುತವಾದಂಥ ಬೈಬಲ್ ಅಧ್ಯಯನದಲ್ಲಿ ನಾವು ಕೇಳಿರ್ತೇವೆ. ರಾಜ, ಪ್ರತಿಯೊಬ್ಬರು ಕರ್ತನೆ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇವರು ಒಳ್ಳೆಯವನು, ಒಳ್ಳೆಯದೇ ಮಾಡತಕ್ಕಂಥನು. ಆತನಲ್ಲಿ ಕೆಟ್ಟದು ಮಾಡುವಂಥ ಭಾವನೆ, ಸ್ವಭಾವ ಇಲ್ಲ ಅನ್ನತಕ್ಕಂಥ ಸತ್ಯವು ಕರ್ತನೆ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯಾಂಶಗಳಿಂದ ನಾವು ಗಮನಿಸಿರ್ತೇವೆ. ಕೇಳಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಶುಭವು, ಮೇಲು, ಒಳ್ಳೆಯದು, ಆರೋಗ್ಯವು, ಸಮೃದ್ಧಿಯು, ಅಭಿವೃದ್ಧಿಯು, ಐಶ್ವರ್ಯವು, ಕಡೆಗೆ ನಿತ್ಯಜೀವವು, ಪರದೇಶಿಯು ಅವರಿಗೆ ದಯಪಾಲಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ಪರೀಕ್ಷಿಸುತ್ತಾನೆ ಹೊರತು ಕೇಡಿನಿಂದ ನಿನ್ನನ್ನು ಶೋಧಿಸಿ ಶಕ್ತಿಗೆ ಮೀರುವ ಶೋಧನೆ ನಿನಗೆ ಬರಲಿಕ್ಕೆ ಎಷ್ಟು ಮಾತ್ರಕ್ಕೂ ಕೊಡುವುದಿಲ್ಲ. ನಂಬಿಕಸ್ತನು. ಗಾಡ್ ಬ್ಲೆಸ್ ಯು. ಗಾಡ್ ಲವ್.